ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಸಿರ್ ಟಿವಿ ಪ್ರಸ್ತುತಪಡಿಸುವ ಇದು ನನ್ನ ಸಾಕ್ಷಿ ಎನ್ನುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ಆಹ್ವಾನಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮದಲ್ಲಿ ಇದು ನನ್ನ ಸಾಕ್ಷಿ ಎನ್ನುವ ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ಜನರನ್ನು ನಾವು ಸಂಧಿಸ್ತಾ ಇದ್ದೇವೆ. ದೇವರು ಇದ್ದಾನೆ, ನಾವು ದೇವರನ್ನು ನಂಬುತ್ತೇವೆ, ದೇವರು ನಮ್ಮ ಜೀವಿತಗಳಲ್ಲಿ ಇಂಥ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ಸಾಕ್ಷಿ ಕೊಡುವಂಥ ಕಾರ್ಯಕ್ರಮ ಇದು ಕಾರ್ಯಕ್ರಮವಾಗಿದೆ. ಕ್ರಿಸ್ತೇಸು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಮಾಡಿದ ಅದ್ಭುತಗಳೇನು, ಕ್ರಿಸ್ತೇಸು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಮಾಡಿದ ಮಹತ್ ಕಾರ್ಯಗಳೇನು, ಇದರ ಬಗ್ಗೆ ಜನರಿಗೆ ಸಾಕ್ಷಿ ನೀಡುವಂಥದ್ದೇ ಈ ಕಾರ್ಯಕ್ರಮವಾಗಿದೆ. ಯೇಸು ತಾನೇ ಹೇಳಿದ್ದಾನೆ, ಲೋಕದ ಕಟ್ಟಕಡೆಗೆ ಹೋಗಿ ನನ್ನ ಸಾಕ್ಷಿಗಳಾಗಿರಿ ಎಂಬುದಾಗಿ. ಪ್ರಿಯರೇ, ಈ ದಿವಸದಲ್ಲಿ ಮತ್ತೊಬ್ಬ ಅತಿಥಿಯನ್ನು ನಾವು ಸಂದರ್ಶಿಸುವುದರಲ್ಲಿ ಸಂತೋಷಿಸ್ತೇವೆ. ಇಂದು ನಮ್ಮೊಂದಿಗೆ ಮಿಸ್ಟರ್ ಎಡ್ವರ್ಡ್ ಮೆನೆಜಸ್ ಇವರು ನಮ್ಮ ಮಧ್ಯೆಯಲ್ಲಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸಿರ್ ಟಿವಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಎಡ್ವರ್ಡ್ ಮೆನೆಜಸ್ ರವರು, ನಿಮ್ಮದು ಫುಲ್ ನೇಮ್ ಎಡ್ವರ್ಡ್ ಮೆನೆಜಸ್? ಎಡ್ವರ್ಡ್ ಮೆನೆಜಸ್. ಸೊ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಖುಷಿ ಆಯಿತು ನಿಮ್ಮನ್ನು ಸಂಧಿಸಿದ್ರಲ್ಲಿ. ಸೊ ಸ್ವಲ್ಪ ಹೊತ್ತು ನಿಮ್ಮ ಜೀವಿತಗಳಲ್ಲಿ ದೇವರು ಮಾಡಿದ ಕಾರ್ಯಗಳೇನು ಸ್ವಲ್ಪ ಜನರಿಗೆ ತಿಳಿಯಪಡಿಸಿ, ಸೊ ದ್ಯಾಟ್ ಜನರು ತಿಳ್ಕೊಳ್ಳಿ ನಿಮ್ಮ ಬದುಕಿನಲ್ಲಿ ಮಾಡಿದ ಅದ್ಭುತಗಳೇನು. ಯಾಕಂದರೆ ಇನ್ನು ಅನೇಕರ ಜನರ ಜೀವಿತಗಳಲ್ಲಿ ದೇವರ ಅದ್ಭುತಗಳು ಎಲ್ಲರ ಬದುಕಲ್ಲಿ ದೇವರು ಮಾಡಿದ್ದಾನೆ. ಆದರೆ ದೇವರು ಅಪೇಕ್ಷಿಸುವುದು ಮಾಡಿದ ಅದ್ಭುತಗಳನ್ನು ನಾವು ಸಾಕ್ಷಿ ಕೊಡಬೇಕೆಂಬುದಾಗಿ. ಸರಿ ಅಲ್ಲ? ರೈಟ್. ಈಗ ಮೊದಲನೆಯದಾಗಿ ನಿಮ್ಮ ಹತ್ರ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಉದಾಹರಣೆಗೆ, ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟು ಹೇಗಾಯಿತು, ಹುಟ್ಟು ಬಾಲ್ಯ ಪ್ರಾಯದಲ್ಲಿ ಎಲ್ಲರ ಹತ್ರ ಅದೇ ಪ್ರಶ್ನೆಗಳನ್ನೇ ನಾನು ಕೇಳ್ತಾ ಇರ್ತೀನಿ. ನಿಮ್ಮ ಬಾಲ್ಯ ಪ್ರಾಯ, ನಿಮ್ಮ ಹುಟ್ಟು ಅಥವಾ ನೀವು ಬೆಳೆದದ್ದು ಇದು ಹೇಗಾಯಿತು, ಎಲ್ಲಿ ಆಯಿತು? ನಂದು 1960 ಇಸ್ವಿ ನನ್ನ ಹುಟ್ಟುವಿಗೆ. ನಾನು ಹುಟ್ಟಿದ್ದು ನನಗೆ ಯೇಸುಪುರ, ಅಳತು ಹೆಸರಿತ್ತು, ಶಿಲಾಪುರ ಅಂತ ಹೆಸರಿತ್ತು. ಈಗ ನಾವು ಯೇಸುಪುರ ಅಂತ ಹೆಸರನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ. ಇಲ್ಲಿ ನನ್ನ ನೆರೆಕೆರೆಯಲ್ಲೇ ನಾನು ಹುಟ್ಟಿದಂಥ ನನ್ನ ಊರು. ನನಗೆ ಈಗ ನನ್ನ ತಂದೆಯ ಊರು ಮಂಚಗಲ್ನಲ್ಲಿ. ಹುಟ್ಟಿ ಮತ್ತು ಬೆಳೆದದ್ದು ನಾನು ಮಂಚಗಲ್ನಲ್ಲೇ. ನಾನು ಅದು ಹುಟ್ಟಿ ಇಲ್ಲಿ ಬೆಳೆದದ್ದು. ಬೆಳೆದ ಸಮಯ ನನ್ನ ತಾಯಿ ಹೇಳಿದೊಂದು ವಿಷಯ ನಾನು, ಯಾಕೆಂದರೆ ಒಂದು ದೇವರ ವಾಕ್ಯ ಹೇಳಿದೆ, ತಾಯಿ ಗರ್ಭದಲ್ಲಿ ಇರುವಾಗಲೇ ನಾನು ನಿನಗೆ ನೋಡಿದ್ದೇನೆ ಎಂಬುದಾಗಿ. ಅದೇ ನನ್ನ ಜೀವಿತದಾದಂಥ ಒಂದು ಸಂಗೀತ. ಯಾಕಂದ್ರೆ ನೋಡಿದರೆ ಹುಟ್ಟುವಾಗ ನಾನು ಮಗು ಕೂಗ್ತದೆ ಅಂತ ಹೇಳ್ತದೆ, ನನ್ನಲ್ಲಿ ಕೂಗುವಿಕೆ ರೀತಿ ಇರಲಿಲ್ಲ, ಕೂಗಲಿಲ್ಲ ಹುಟ್ಟು. ಡಾಕ್ಟರ್ ಹೇಳಿದರು, ದೂರದವರು ಏನಲ್ಲ, ಯೇಸುಪುರದವರೇ ಆದಂಥ ಇಲ್ಲಿ ನಮ್ಮ ನೆರೆಕೆರೆಯ ಒಂದು ಅವರು ಕಂಪೌಂಡರು. ಆಗ ಡಾಕ್ಟರ್ಗೆ ನಮಗೆ ಇರ್ತಿದ್ರು ಪಂಡಿತರು ಮಾತ್ರ ಇದ್ದರು. ಹಾಗೆ ಹಾಸ್ಪಿಟಲ್ಗಳು ಇರಲಿಲ್ಲ. ಹಾಸ್ಪಿಟಲ್ ಇದ್ರೆ ಒಂದು ಮಣಿಪಾಲದಲ್ಲಿ ಒಂದು ಹಾಸ್ಪಿಟಲ್ ಇತ್ತು, ಮತ್ತು ಮಿಷನ್ ಹಾಸ್ಪಿಟಲ್ ಇತ್ತು ಅಂತ ಕಾಣ್ತದೆ. ಅದು ಕೊಂಡೋದು ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಮನೆಯಲ್ಲಿರುವಂಥ ತಾಯಿಯ ಮನೆಯಲ್ಲಿರುವಂಥ ಬಡತನ, ಈ ಸಮಸ್ಯೆ ಇರುವಾಗ ನನಗೆ ಹುಟ್ಟಿದ ಮಗನ್ನು ನೋಡುವಾಗ ಡಾಕ್ಟರ್ ಹೇಳಿದ್ರು ಇದು ಬದುಕು ಉಳಿದು. ಆದರೂ ಅವ್ರು ಎಂತ ಮಾಡಿದ್ರು, ನೋಡಿದ್ರು ಎಂತ ಮಾಡಲಿಕ್ಕೆ ಮಗುವಿಗೆ ಬದುಕಿಸುವಂಥದ್ದು ಏನು ಮಾಡಲಿಕ್ಕಿದೆ ಅವರೆಲ್ಲ ಟ್ರೀಟ್ಮೆಂಟ್ ಮಾಡಿದರು. ಆದರೆ ಮಗುವನ್ನು ಹಿಡ್ಕೊಂಡು ಚೆಕ್ ಮಾಡ್ತಾರೆ, ಅದೇನು ಚಲನವಲನ ಇತ್ತು, ಅದು ಏನು ಇರಲಿಲ್ಲ. ಆಗ ಡಾಕ್ಟರ್ ಹೇಳಿದಾರಂತ, ಇನ್ನು ಮಗು ಒಂದು ಬದುಕುದು ಕಷ್ಟ ಅಂತೇಳಿ ಬಟ್ಟೆಯಲ್ಲಿ ಕಟ್ಟಿ ಸೈಡಲ್ಲಿ ಇಟ್ಟು ಬಿಟ್ಟು ಅಂತ ಹುಟ್ಟಿದ ಕೂಡಲೇ. ಅಂದರೆ ಅದು ಚಲನವಲನ ಏನು ಇರಲಿಲ್ಲ. ಅಲುಗಾಡಿಸಿ ನೋಡಿದ್ರು ಏನು ಬದುಕುವಂಥ ಪರಿಸ್ಥಿತಿ ಇಲ್ಲ. ಮಗು ಸತ್ತಿದೆ ಅಂತೇನು ಅದು ಅವ್ರು ಹೇಳಿಬಿಟ್ರು. ಮಗುವನ್ನು ಕಟ್ಟಿ ಸೈಡಲ್ಲಿ ಇಟ್ಟುಬಿಟ್ರು. ಒಂದು 2 ಮಿನಿಟ್ ಆದ್ರೆ ಕೈ ಅಲುಗಾಡಿಸುವಂಥ ಲಕ್ಷಣ ಕಾಣ್ತಂತೆ. ದೇವರಿಗೆ ಸ್ತೋತ್ರ. ಅವ್ರು ನೋಡಿದ್ರು ಖಂಡಿತವಾಗಿ. ಅವ್ರು ಮತ್ತೆ ಎಂತ ಮಾಡಿದ್ರು, ಒಂದು ನೀರಲ್ಲಿ ಮುಳುಗಿಸಿ 2 ಸಲ ಮೇಲೆ ಕೆಳಗೆ ಮಾಡುವಾಗ ಏನೋ ಒಳಗೆ ಸಿಕ್ಕಿ ಬಿದ್ದಂಥ ಕೆಲವು ವಸ್ತುಗಳು ಹೊರಗೆ ಬಂದ ಮೇಲೆ ಮಗು ಕೂಗ್ಲಿಕ್ಕೆ ಆರಂಭವಾಯಿತು ಅಂತ ಹೇಳಿದ್ರು. ಓಕೆ, ಅದೊಂದು ಏನೋ ಟೆಕ್ನಿಕ್ ಅಪ್ಪ, ನಮಗೆ ಗೊತ್ತಿಲ್ಲ. ನೀರಲ್ಲಿ ಮುಳುಗಿಸಿ ತೆಗೆದುಬಿಟ್ರು. ಅದು ದೇವರ ಯೋಜನೆ ಆಗಿತ್ತು. ಯಾಕಂದ್ರೆ ಆತನಿಗೆ ಹಾಗೆ ನಿಲ್ಲಬೇಕಾಗಂತ ಒಂದು. ಹಾಗಾದ್ರೆ ನೀವು ಹೇಳುವ ರೀತಿಯಲ್ಲಿ ನಿಮ್ಮ ಹುಟ್ಟುವೆ ಒಂದು ಅದ್ಭುತವಾಗಿತ್ತು. ಅಂದರೆ ಡಾಕ್ಟರ್ನವರು ನೋಡುವಾಗ ಮತ್ತು ನಿಮ್ಮ ಕುಟುಂಬ ನೋಡುವಾಗ ಮಗು ಆಲ್ಮೋಸ್ಟ್ ಸತ್ತಂತೆ. ಯಾಕಂದರೆ ನನಗೆ ಕೇಳಿದ್ದೇನೆ ಮತ್ತು ನಾನು ನೆನೆಸ್ತೇನೆ ಏನಂದರೆ, ಮಗು ಹುಟ್ಟುವಾಗ ಅಳ್ಳೇಬೇಕು. ಯಾಕಂದರೆ ಅಳದಿದ್ರೆ ಅದೇನೋ ಲಂಗ್ಸ್ನಲ್ಲಿರುವಂಥ ವೇಪರ್ ಮಾಯಿಶ್ಚರ್ ಏನೋ ಹೇಳ್ತಾರೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಹೌದು, ಅಳ್ಳೇಬೇಕು ಅಂದ್ರೆ ಅಳದಿದ್ರೆ ಮಗುನ ಅಳಿಸ್ತಾರಂತೆ. ಹೇಗಾದ್ರೂ ಮಾಡಿ ಮಗು ಅಳುವಾಗೆ ಮಾಡ್ತಾರೆ. ಯಾಕಂದ್ರೆ ಇರಲಿಲ್ಲ, ಅದೇ ದೇವರ ಚಿತ್ತವಾಗಿತ್ತು. ನಿಮಗೆ ಬದುಕಿದ್ರಿ ನೀವು. ದೇವರು ಅದನ್ನು ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ.
ಓಕೆ ಫೈನ್. ಮತ್ತೆ ನಿಮ್ಮ ವಿದ್ಯಾಭ್ಯಾಸ ನೀವು ಯಾವ ಸ್ಥಳದಲ್ಲಿ ಇದೇ ಬೆಳೆದಿರಿ? ಶಂಕರಪುರದಲ್ಲಿ ನಾನು ಕಲಿತದ್ದು. ನನ್ನ ವಿದ್ಯಾಭ್ಯಾಸ ಏನು ಇಲ್ಲ. ನನ್ನ ವಿದ್ಯಾಭ್ಯಾಸ ನೋಡ್ಲಿಕ್ಕೆ ಹೋದ್ರೆ 8ನೇ ಪಾಸು. ಅದಕ್ಕೆ ಮುಂದೆ ಕಲೀಲಿಕ್ಕೆ ಆ ಪರಿಸ್ಥಿತಿ ಆಗಿ ಇತ್ತು. ಅದೇ ತಾಯಿ ನನ್ನ ಬಲಾತ್ಕಾರ ಮಾಡಿದ್ರೆ ನೀವು ಕಲಿಯಬೇಕು, ನೀವು ಮುಂದೆ ಹೋಗಬೇಕು ಅನ್ನೋದಾಗಿ. ಆದರೆ ಕೆಲವು ಸಿಚುವೇಶನ್ ನಿಮಿತ್ತವಾಗಿ ಕೆಲವು ಇರ್ಬೋದು, ನನ್ನ ಪೇರೆಂಟ್ಸ್ ಕೆಲವು ಮಾತನಾಡುವಾಗ ನಿಮ್ಗೆ ಕಲಿಸ್ಲಿಕ್ಕೆ ಹಣ ಎಲ್ಲಿ ತರುವುದು, ಇದೆಲ್ಲ ಕಲಿಸಿ. ಎಷ್ಟು ಮಂದಿ ಮಕ್ಕಳು ನೀವು? ನಾವು 5 ಜನ. 5 ಮಂದಿ. 3 ಜನ ಗಂಡು, 2 ಹೆಣ್ಣು ಮಕ್ಕಳು. ಅದ್ರ ಕಡೆ ಒಂದು ನಾನು. ನೀವು ಕಡೆಯವರು ತುಂಬ ಮುದ್ದು ಮಾಡಿದ್ದಾರೆ. ಮುದ್ದು ಮಾಡಿ ಏನೇ ಓಕೆ. ಎಂತ ಮಾಡಿದ್ರಿ ಮತ್ತೆ? ಕುಟುಂಬದಲ್ಲೂ ನಾವು ಹುಟ್ಟಿದರು, ಬಡತನದಲ್ಲಿ ಜೀವಿಸುವಂತ ಪರಿಸ್ಥಿತಿ ನಮಗೆ ಎದುರಾಯಿತು. ಕೆಲವು ಮನೆಯ ಸಮಸ್ಯೆ ನಿಮಿತ್ತವಾಗಿ ನಾವು ಬಡತನ ರೀತಿಗೆ ನಡೆಯಬೇಕಾಯಿತು. ನಮ್ಮ ಕಲೀಲಿಕ್ಕೆ ವಿದ್ಯಾಭ್ಯಾಸ, ಪುಸ್ತಕ ತೆಗೆದು ಬಿಡ್ಲಿಕ್ಕೂ ನಮ್ಮ ಕೈಯಲ್ಲಿ ಹಣ ಇಲ್ಲ. ಇಂಥ ತಾಯಿ ತುಂಬಾ ಕಷ್ಟಪಟ್ಟು ನಮ್ಮನ್ನು ಸಾಕಿಸಿದ್ದಾರೆ. ತಂದೆಯಿಂದ ನಮಗೆ ಅಷ್ಟೇನು ಇರಲಿಲ್ಲ, ಯಾಕಂದ್ರೆ ಕುಡುಕುತ ನಿಮಿತ್ತವಾಗಿ ಕುಡಿತಿದ್ರು, ಕೆಲ ಸಮಸ್ಯೆ ನಿಮಿತ್ತವಾಗಿ. ಆದ್ರೆ ನಮ್ಮನ್ನು ಪ್ರೀತಿಸಿದ್ದಾರೆ, ನಮ್ಮನ್ನು ಶಿಸ್ತುಬದ್ಧಾಗಿ ಇಟ್ಟಿದ್ದಾರೆ. ಅಂದ್ರೆ ಒಂದು ಭಯಭಕ್ತಿ ನಮಗೆ ಇಟ್ಟಿದ್ರು. ತಂದೆಯ ತಾಯಿ ಭಯ ನಮಗೆ ಇಟ್ಟದ್ರಿಂದ ನಾವು ಈ ಸ್ಥಿತಿಯಲ್ಲಿ ಇದ್ದೇವೆ. ಅವರ ಉಪಗ್ರಹ ಯಾವಾಗ ಮರೆಯುವಂತಿಲ್ಲ. ಆದ್ರೆ ಆ ಕಷ್ಟ ಸಮಯದಲ್ಲಿ ನಮಗೆ ಕೈಯಲ್ಲಿ ಹಣ ಇಲ್ಲದ ನಿಮಿತ್ತ ಕಲೀಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ನಮಗೆ ಆಗ್ಲಿಲ್ಲ. ಆ ಸಮಯದಲ್ಲಿ ನಾನು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ನನ್ನ ಕೆಲಸಕ್ಕೆ ತಾಗಿದೆ. ಎಲೆಕ್ಟ್ರಿಕಲ್ ಅದರಲ್ಲೂ ನನ್ನ ಒಂದು 3-4-5 ತಿಂಗಳು ಕೆಲಸ ಮಾಡಿದೆ. ಅದನ್ನು ಬಿಟ್ಟು ನಾನು ಹೊರಗೆ ಬಂದೆ. ಪುನಃ ಬೊಂಬೈ ಪಟ್ಟಣಕ್ಕೆ ಹೋದೆ. ಇಲ್ಲಿ ಎಲೆಕ್ಟ್ರಿಕ್ ಜಾಬ್ ಮಾಡ್ತಿದ್ರಿ ನೀವು? ಹೌದು, ಸ್ವಲ್ಪ ಎಲೆಕ್ಟ್ರಿಕಲ್ ಒಟ್ಟಿಗೆ ಕೆಲಸ ಅದು ಮುಗಿಸ್ತು. ಅದು ಆಗುದಿಲ್ಲ ನಿಲ್ಲಿಸಿಕೊಂಡು ಪುನಃ ನಾನು ಬಾಂಬೆ ಪಟ್ಟಣಕ್ಕೆ ಹೋದೆ. ಒಂದು ಹೋಟೆಲ್ ಅಲ್ಲಿ ತುಂಬಾ ಜನ ಈ ಪ್ರದೇಶದಿಂದ ಅನೇಕ ಜನರು ಬಾಂಬೆಗೆ ಹೋಗ್ತಾರಲ್ಲ, ಮುಂಬೈ ಪಟ್ಟಣಕ್ಕೆ. ಆ ಸಮಯದಲ್ಲಿ ಮುಂಬೈ ಪಟ್ಟಣ ದೊಡ್ಡದಿತ್ತು, ಗಲ್ಫ್ ರಾಷ್ಟ್ರಕ್ಕೆ ಹೋಗೋದು ಕನಸಾಗಿತ್ತು. ಅಂತ ಪರಿಸ್ಥಿತಿ ಆಗಿತ್ತು. ಅಂದ್ರೆ ಗಲ್ಫಿಗೆ ಹೋಗೋದು ಅಷ್ಟು ಸುಲಭ. ಸೊ ಇಲ್ಲಿಂದ ನೀವು ಬಾಂಬೆಗೆ ಹೋದಿರಾಗಾದ್ರೆ? ಅದು ಬಾಂಬೆಗೆ ಹೋದೆ. ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಾನು ಈ ಕೆಲವು ಕೆಟ್ಟತನಕ್ಕೆ ನಾನು ದಾಸನಾಗಿ ಹೋದೆ. ಸಿಗರೇಟ್ ಸೇದುವುದರಲ್ಲಿ, ಕುಡಿಯುವುದರಲ್ಲಿ, ಅದರಲ್ಲಿ ಬಿದ್ದ. ನನ್ನ ಪ್ರಕಾರ ನನ್ನ ಪ್ರಾಯ 15 ವರ್ಷ. ಪ್ರಾಯ 15 ವರ್ಷದಲ್ಲೇ ಕುಡಿಲಿಕ್ಕೆ ಪ್ರಾರಂಭಿಸಿ? ಕುಡಿಲಿಕ್ಕೆ, ಸಿಗರೇಟ್ ಹೊಡ್ಲಿಕ್ಕೆ ಅದರಲ್ಲೇ ಸ್ಟಾರ್ಟ್ ಆಯ್ತು. ಹೋಟೆಲ್ನಲ್ಲಿ ಎಂತ ಕೆಲಸ ಮಾಡ್ತಿದ್ರಿ? ಸ್ಟಾರ್ಟಿಂಗ್ ಅಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದೆ. ಕ್ಲೀನರ್. ಅದಾದ್ಮೇಲೆ ವೈಟರ್ ಕೆಲಸಕ್ಕೆ ಹೋದೆ. ಹೇಗೆ ನೀವು ಇಲ್ಲಿಂದ ಹೇಳಿ ಹೋದದ ಅಥವಾ ನೀವು? ಹೇಳಿ ಹೋಗಿದ್ದೆ. ಅಂದ್ರೆ ತಂದೆ ಹೇಳಿದ್ದು ಏನು ಕೆಲಸ ಮಾಡು, ದುಡಿ, ಮನೇಲಿ ಕೂತ್ಕೊಳ್ಳೋದು ಬೇಡ. ಈ ಸ್ಥಿತಿಯಲ್ಲಿ ಇರುವಾಗ ಬಾಂಬೆ ಪಟ್ಟಣಕ್ಕೆ ಒಬ್ಬ ವ್ಯಕ್ತಿ ಮುಖಾಂತರ ಅಲ್ಲಿ ಬಾಂಬೆಗೆ ಮುಟ್ಟಿದೆ, ಕೆಲಸ ಮಾಡ್ತಾ ಇದ್ದೆ. ಅದು ಕೆಟ್ಟ ಚಟಕ್ಕೆ ದಾಸನಾಗಿ ಬಿಟ್ಟೆ. ಓಕೆ. ಎಷ್ಟು ವರ್ಷ ಅಲ್ಲಿ ದುಡಿದ್ರಿ? ನಾನು ಜಾಸ್ತಿ ಆಗಿರಲಿಲ್ಲ. ನನ್ನ ಪ್ರಕಾರ 1 ವರ್ಷ ನಾನು ಏನಿದ್ದೆ ಅಲ್ಲಿ ಬಾಂಬೆ. ಅಲ್ಲಿ 1 ವರ್ಷದೊಳಗೆ ಎಲ್ಲ ಕಲಿತು ಬಂದೆ. ಒಳ್ಳೆದನ್ನ ಯಾವುದು ಕಲಿಯೋದು ಬರಲಿಲ್ಲ, ಕೆಟ್ಟದನ್ನೇ ಕಲಿತುಕೊಂಡು ಬಂದೆ. ಎಲ್ಲಿಗೆ ಬಂದೆ? ಪುನಃ ಹಿಂದೆ ಪುನಃ ಊರಿಗೆ ನಾನು ಬಂದೆ. ಊರಿಗೆ ಬಂದ ಮೇಲೆ ನನಗೆ ನನ್ನ ಹೇಳ್ತೇನೆ ಬಂದೊಂದು 1 ವರ್ಷ ಪುನಃ ಹೀಗೆ ಖಾಲಿ ಇದ್ದದ್ದು, ಯಾವುದು ಕೆಲಸ ಇಲ್ಲ, ಇದೆ ಕುಡಿಯೋದು, ಬೇರೆಯೊಟ್ಟು ಇಸ್ಪಿಟ್ ಆಡುವಂಥದ್ದು, ಇದೇ ಕೆಟ್ಟ ಚಟದಲ್ಲಿ ಹಾದು ಹೋಗ್ತಾ ಇದ್ದೆ. ನನಗೆ 17 ವರ್ಷ ಪ್ರಾಯದಲ್ಲಿ ನನಗೆ ಒಂದು ಪಾಸ್ಪೋರ್ಟ್ ಮಾಡಲಿಕ್ಕೆ ಆಗಿದೆ. ಅದರ ಮಧ್ಯದಲ್ಲಿ ಒಂದು ITI ಕೋರ್ಸ್ ಮಾಡಿದೆ, ಒಂದು 6 ತಿಂಗಳದ್ದು. ಅದು AC ಮೆಕ್ಯಾನಿಕ್ ಇದ್ದು. ಅದು ಸಾರ್ಥಕವಾಗಲಿಲ್ಲ. ಅದನ್ನ ಅರ್ಧದಲ್ಲಿ ಬಿಟ್ಟೆ. ಇಂಗ್ಲಿಷ್ ಬರೀಲಿಕ್ಕೆ ಏನು ಬರೀತಾ ಇಲ್ಲ. ABCD ಅದರ ಮೊದಲು ಆಗಿ ಬರುತ್ತಿರಲಿಲ್ಲ. ಅದು ದೊಡ್ಡ ಕಷ್ಟ ಇತ್ತು. ಇದ್ರೆ 6 ತಿಂಗಳು ಏನು ಅದರಲ್ಲಿ ಮೇಲೆ ಹಾಕಿದ್ದೇನೆ. ಆದರೆ ಎಕ್ಸಾಮ್ ಕಟ್ಟಲಿಲ್ಲ. ಆದರೆ ಅದು ಬಿಟ್ಟು 17 ವರ್ಷ, ನಾನು 18 ವರ್ಷ ಆಗುವಾಗ ನಾನು ಗಲ್ಫಿಗೆ ಹೋದೆ. ಇಲ್ಲಿಂದ ಗಲ್ಫಿಗೆ ಹೋದಿರಿ? ಹೌದು. ಯಾವ ಪಟ್ಟಣಕ್ಕೆ? ದೇಶಕ್ಕೆ ನಾನು ಕುವೈಟಿಗೆ ಹೋದೆ. ಅಲ್ಲಿ ಒಂದು ಡ್ರೈವರ್ ವೇಕೆನ್ಸಿ ಇತ್ತು. ಆ ಡ್ರೈವರ್ ವೇಕೆನ್ಸಿಗಾಗಿ ನೀವು ಇಲ್ಲಿರೋ ಡ್ರೈವ್ ಮಾಡ್ಲಿಕ್ಕೆ 1989ನೇ ಇಸ್ವಿ. 89ನೇ ಇಸ್ವಿಲಿ ನೀವು ಗಲ್ಫಿಗೆ ಹೋದಿರಿ? ಗಲ್ಫಿಗೆ ಹೋಗಿದ್ದೆ. ನನಗೆ ಕರೆಕ್ಟ್ 18 ವರ್ಷ ಪ್ರಾಯ ನನಗೆ ಆ ಸಮಯದಲ್ಲಿ. ನಿಮಗಿದು ಡ್ರೈವಿಂಗ್ ಎಲ್ಲ ಇಲ್ಲೇ ಗೊತ್ತಿತ್ತು? ಇಲ್ಲ, ನಾನು ಖಾಲಿ ಬಾಂಬೆ ಪಟ್ಟಣದಲ್ಲಿ ಅಲ್ಲಿ ಒಂದು ನನ್ನ ಅಕ್ಕನ ಮನೆಯಲ್ಲಿದ್ದೆ. ಅಲ್ಲಿ 15 ದಿವಸ ಟ್ರೈನಿಂಗ್ ತೆಗೆದುಕೊಂಡು ನಾನು ಆ ವೀಸಾದಲ್ಲಿ ಹೌದಾ? ಹೌದು. ಅಲ್ಲಿ ಹೋಗುವಾಗ ನನಗೆ ಒಂದು 15 ದಿವಸ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ನಲ್ಲಿ ಹೋಗಿ ಒಂದ್ಸಲ ಡ್ರೈವಿಂಗ್ ಲೈಸೆನ್ಸ್ಗೆ ಇದಕ್ಕೆ ಎಂಟ್ರಿಗೆ ಹೋಗುವಾಗ ನಿಮ್ಗೆ ಅರ್ಬಿ ಬರೋದಿಲ್ಲ, ನೀವು ವಾಪಸ್ ಹೋಗು ಅಂತ ಹೇಳಿದ್ರು. ಅರ್ಬಿ ಬರೋದಿಲ್ಲ ಅಂತ? ಅಂದ್ರೆ ಮನೇಲಿ ಕಷ್ಟ ಆಗಿತ್ತು. ಯಾಕಂದ್ರೆ ನಮಗೆ ಸ್ವಂತ ಮನೆಯಿಂದ ಇರಲಿಲ್ಲ, ಬಾಡಿಗೆ ಮನೆ ನಾವು ಜೀವಿಸ್ತಾ ಇದ್ದೆವು. ಅಂದ್ರೆ ಅದೇ ನಾವು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಬಡತನ ಜೀವಿಸುವಂತ ಪರಿಸ್ಥಿತಿ ನಮಗೆ ಎದುರಾಯಿತು. ನಮಗೊಂದು ಸ್ವಂತ ಮನೆ ಆಗಬೇಕು, ನಮಗೊಂದು ಜಾಗ ಬೇಕು ಅಂತ ಒಂದು ಹಠದಿಂದ ನಾವು ಇದ್ದೆವು ಅಣ್ಣ ತಮ್ಮದರೆಲ್ಲ. ಆ ಸಮಯದಲ್ಲಿ ಆಗಿ ಆ 18 ವರ್ಷ ಪ್ರಾಯದಲ್ಲಿ ನಾನು ಬಿಟ್ಟಿದ್ದೆ. ಸರಿಯಾಗಿ ನೋಡ್ಲಿಕ್ಕೆ ಸರಿಯಾಗಿ ವಿಷಯ ಬರಲಿಲ್ಲ, ಗಡ್ಡ ವರ್ಷ ಆ ಸಮಯದಲ್ಲಿ ಇಲ್ಲ. ಹೀಗೆ 2ನೇ ಟೆಸ್ಟಿಗೆ ಹೋದೆ. 2 ಟೆಸ್ಟ್ ನನಗೆ ಫೈಲ್ ಆಗಿದೆ. 3ನೇ ಟೆಸ್ಟ್ ಪೊಲೀಸ್ ಅಧಿಕಾರಿ ಏನು ನನ್ನ ಮೇಲೆ ಕಾರಣ ಬಂತು ನನಗೆ ಗೊತ್ತಿಲ್ಲ. ಅವರು ಹೇಳಿದ್ರು, ನಿನಗೆ ಪ್ರಾಯ ಇಷ್ಟ ಆಯ್ತು ಸತ್ಯ ಹೇಳಂತ. ಸರ್ ನನಗೆ 19 ವರ್ಷ, ಯಾಕಂದ್ರೆ ನಾನು ಪಾಸ್ಪೋರ್ಟಲ್ಲಿ ಆ ಸಲ 1 ವರ್ಷ
ಜಾಸ್ತಿ ಆಗಿದೆ. ಯಾಕಂದರೆ ನನಗೆ 17 ವರ್ಷ ಪ್ರಾಯ ನನ್ನ ಪಾಸ್ಪೋರ್ಟ್ ಆಗುವಾಗ 18 ವರ್ಷ ಮಿನಿಮಮ್ ಆಗಿತ್ತು. ಅದು 1 ವರ್ಷ ನನಗೆ ಜಾಸ್ತಿ ಆಗಬೇಕಾಯ್ತು. ಅದು 1 ವರ್ಷ ಜಾಸ್ತಿ ಆಗಿ ಅವ್ರಿಗೇನು ಡೌಟ್ ಬಂತು, ಸರಿಯಾಗಿ ಮೀಸೆ ಬರಲಿಲ್ಲ, ಗಡ್ಡ ಬರಲಿಲ್ಲ, ಇವನಿಗೆ ಚಿಕ್ಕ ಪ್ರಾಯ ಇರಬೇಕು ಅಂತ. ನಾನು ಹೇಳಿದೆ, ಸರ್ ನನಗೆ 19 ವರ್ಷ ಆಗ್ತಾಯಿದೆ. ಇಲ್ಲ ನೀನು ಸುಳ್ಳು ಹೇಳ್ತಿದ್ದೆ ಅಂತ ಹೇಳಿ. ಇಲ್ಲ ಸರ್ 19 ವರ್ಷ ಆಯ್ತು ಅಂತ. ನೀವು ಸತ್ಯ ಹೇಳೋದಾದ್ರೆ ಅದು ನಿಮಗೆ ಗಲ್ಫಲ್ಲಿ ಗೊತ್ತುಂಟು, ಕುವೈಟಲ್ಲಿ ದುಬೈಯಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ ಲೈಸೆನ್ಸ್ ವಿಷಯದಲ್ಲಿ. ಆ ಟೆಸ್ಟ್ ಯಾವ್ದು ನಾವು ಕಮ್ಮಿ 110 ಟೆಸ್ಟ್ ಇದೆ, ಅದರಲ್ಲಿ ಸಿಗ್ನಲ್ಸ್ ಇದೆ. ಇದೆಲ್ಲ ಪಾಸ್ ಆಗಿ ನೀವು ಹೋದರೆ ಮಾತ್ರ ನಿಮ್ಗೆ ಲೈಸೆನ್ಸ್ ಸಿಗೋದು. ಆ ಸಮಯದಲ್ಲಿ ಅಂತ ಹೇಳಿದ್ರು, ನಾನು ನಿಮ್ಗೆ ಯಾವುದು ಟೆಸ್ಟ್ ತಗೊಳ್ಳಲ್ಲ, ಒಂದು 3-4 ಟೆಸ್ಟ್ ತಗೊಳ್ತೇನೆ, ನೀವು ಸತ್ಯ ಹೇಳೋದಾದರೆ ನಾನು ನಿನಗೆ ಪಾಸ್ ಮಾಡಿ ಕಳಿಸಿಕೊಡ್ತೀನಿ. ನಾನು ಅವ್ರಿಗೆ ಹೇಳಿದೆ, ಸರ್ ನನ್ನ ಕಷ್ಟ ಅವರು ಚಿಕ್ಕದಾಗಿ ಹೇಳಿದೆ, ಗಾಡಿಯಲ್ಲಿ ಕೂತ್ಕೊಂಡಿರುವಾಗ ಅವ್ರು ಹೇಳಿದ್ರು, ನನಗೆ 18 ವರ್ಷ ಕರೆಕ್ಟ್ ಆಯಿತು, ಪರವಾಗಿಲ್ಲ ಅಂತ ಹೇಳಿದ್ರು. 4 ಟೆಸ್ಟ್ ಕೊಟ್ಟರು, ನನ್ನಲ್ಲಿ ಕಳಿಸಿಬಿಟ್ಟು ಲೈಸೆನ್ಸ್ ಪಾಸ್ ಮಾಡಿಬಿಟ್ರು. ಆ ನಿಮಿತ್ತವಾಗಿ ನಾನು ಗಲ್ಫ್ ರಾಷ್ಟ್ರದಲ್ಲಿ 89ರಿಂದ 97 ತನಕ ನಾನು ಕೆಲಸ ಮಾಡಿದೆ. 89ರಿಂದ 97. ಓಕೆ, ಅಲ್ಲಿ ಕೆಲಸ ಮಾಡಿದ್ರಿ ನೀವು ಕುವೈಟ್ ರಾಷ್ಟ್ರದಲ್ಲಿ. ಏನಾಯ್ತು ಮತ್ತೆ? ನಿಜವಾಗಿ ಹೇಳಿದ್ರೆ ನಾನು ರಕ್ಷಣೆ ಬರುವಂಥ ಸಾಕ್ಷಿ ಅದು ಒಂದೇ ಕಾರಣ. 1996 ಇಸ್ವಿ ನನ್ನ ಆ ವರ್ಷ ತುಂಬ ಕರಾಳ ದಿನದ ವರ್ಷ ಹೇಳ್ಬೋದು. ಯಾಕಂದರೆ ಅದು ಇಷ್ಟು ಕಷ್ಟ ಅಂತ ಹೇಳಿದ್ರೆ, ಗಲ್ಫ್ ರಾಷ್ಟ್ರದಲ್ಲಿ ಇಂಥ ಕಷ್ಟ ಯಾವ ಮನುಷ್ಯ ಜಾತಿಗೆ ಬರಬಾರದು. ಅದು ನನ್ನ ತಪ್ಪಿನಿಂದ ಅದು ಬಂದದ್ದು, ಅದು ನನ್ನ ತಪ್ಪೇ. ಯಾಕಂತ ಹೇಳಿದ್ರೆ ನನಗೊಂದು ಶಿಕ್ಷೆ ನಾನು ಎನಿಸಿಕೊಳ್ತೇನೆ. ಆ ಶಿಕ್ಷೆ ನಿಮಿತ್ತವಾಗಿ ನಾನು ಇವತ್ತು ಯೇಸುವನ್ನು ಕಂಡುಕೊಳ್ಳುವಂತ ಆಗಿತ್ತು. ಎಂತ ಮಾಡಿದ್ರಿ ನೀವು? ಡ್ರೈವರ್ ಆಗಿ ಇದ್ರ ಕಡೆವರೆಗೆ? ಹೌದು, ಆ ಸಮಯದಲ್ಲಿ ನಾನು ಬೇರೆ ಕಡೆ ಕೆಲಸಕ್ಕೆ ತಾಗಿದ್ದೆ 95. ಅದು ನನ್ನ ಮೊದಲನ್ನ ವೀಸಾ ಬಿಟ್ಟು ಸೆಕೆಂಡ್ ವೀಸಾದಲ್ಲಿ ನಾನು ಹೋಗಿದ್ದೆ ನಿಮಿತ್ತವಾಗಿ. ಅರಬಿಗಳು ಏನು ತಪ್ಪಿರಲಿಲ್ಲ, ತಪ್ಪು ನನ್ನದಾಗಿತ್ತು. 96 ಇಸ್ವಿಯಲ್ಲಿ ಕೆಲವು ವಿಷಯಕ್ಕೆ ನಾನು ದಾಸನಾಗಿ ನಾನು ಇದ್ದೆ. ಯಾಕಂದರೆ ಸ್ಮೋಕಿಂಗ್ ಅಲ್ಲಿ, ಹುಡುಗತನದಲ್ಲಿ ಅದೆಲ್ಲ ಇದ್ದೆ. ಕುವೈಟ್ನಲ್ಲಿ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಯಾವುದೇ ಆಲ್ಕೋಹಾಲಿಕ್ ಮುಟ್ಲಿಕ್ಕಿಲ್ಲ. ಆದರೂ ಸಹ ಅಲ್ಲಿ ಕಳ್ಳತನದಲ್ಲಿ ಮಾಡ್ತಾ ಇದ್ರು. ಅದನ್ನು ನಾವು ಒಂದು 10 ದಿನ ಕೊಟ್ಟು ಅದನ್ನು ಬಾಟ್ಲಿ ತಂದು ಕುಡಿಯುವಂಥ ಅಭ್ಯಾಸ ನನಗಿತ್ತು. 96 ಇಸ್ವಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಪ್ರಕಾರ ನನಗೆ ಸ್ವಲ್ಪ ನಿಮಗೆ ಗೊತ್ತಿರ್ಬೋದು. ಯಾಕಂದರೆ ಆ ಸಮಯದೊಂದು ಪ್ರಾಯ, ಯವನಸ್ಥ ಪ್ರಾಯ, ಸ್ವಲ್ಪ ನೋಡುವ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ. ಅದು ಕೆಲವು ಸರಿ ಹೇಳಲಿಕ್ಕೆ ನನಗೆ ಒಂಥರ ಆಗ್ತಾ ಇದೆ. ಯಾಕಂದರೆ ಸ್ತ್ರೀಯರ ಸ್ವಭಾವಕ್ಕೆ ಇದಕ್ಕೆ ಬಿದ್ದು ನಾನು ಅಲ್ಲಿ ಸಿಕ್ಕಿಬಿದ್ದೆ ಅಂದರೆ ತುಂಬ ವರ್ಷದ ಮೇಲೆ ನಾನು ಸಿಕ್ಕಿಬಿದ್ದೆ. 5-6 ವರ್ಷ ಆರಾಮದಲ್ಲಿ ನಾನು ಹೋಗಿತ್ತು. ಯಾಕಂದರೆ ಸ್ತ್ರೀಯನ್ನು ನೋಡ್ದು ಕೊಡ್ರಿ, ಆ ಹೆಂಗಸ ನೋಡ್ದು ಕೊಡ್ರೆ ನನ್ನ ಜೀವನ ನಿಮಗೊಂದು ಬಲಹೀನತೆ ಅದು ನೋಡಿದ ಮೇಲೆ ನಾನು ಗಳಿಸಬೇಕೆಂಬ ಹಂಬಲದಿರುವಂಥದ್ದು. ಹೀಗೆ ನನ್ನ ಜೀವಿತದಲ್ಲಿ ಒಂದು 5-6 ಸಂಗಾತಿಗಳಿಗೆ ನಡೆಯಲ್ಪಟ್ಟಿದ್ದು. ನನ್ನ ಕೆಲವು ಸ್ನೇಹಿತರುಗಳು ಇದ್ದರು. ಆ ಸ್ನೇಹಿತರುಗಳು ಇದ್ದರೆ ನನ್ನ ಮನೆಯಲ್ಲಿರುವಂಥ ಕೆಲವು ಸರ್ವೆಂಟ್ಗಳ ಒಟ್ಟಿಗೆ ಅವರು ಸಂಬಂಧ ಇಟ್ಟುಕೊಂಡು ನನಗೆ ಅದು ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಡ್ಯೂಟಿಗೆ ಹೋಗ್ತೇನೆ, ನಾನು ಬರೋದು ಸಂಜೆಗೆ. ಅದನ್ನು ಹೇಳಿದೆ, ರಾತ್ರಿ 10:30 ಗಂಟೆ ರಾತ್ರಿಗೆ ಅಚಾನಕ್ಕಾಗಿ ನನ್ನ ಅರಬಿಗಳು ನನ್ನ ಮೇಲೆ ವಿರುದ್ಧವಾಗಿದ್ದರು. ನನಗೆ ಏನೂ ತಿಳಿದಿಲ್ಲ. 10:30 ಗಂಟೆ ರಾತ್ರಿ ನಾನು ಬಂದು ಜಸ್ಟ್ ನಾನು ರೂಮಿನೊಳಗೆ ಎಂಟ್ರಿ ಹಾಕಿದ್ದೇನೆ ಮಾತ್ರ ಅವ್ರು, ನೀನು ಸ್ತ್ರೀಯರ ಸಂಘಟನೆ ಇಂತ ಮಾಡೋದನ್ನು ನೋಡಿದೆ ಅಂತ ಹೇಳ್ಬಿಟ್ಟು ನಾನು ಜವಕಾಯ್ತು. ನಾನು ಮಾಡುವ ಸಮಯದಲ್ಲಿ ಅಂತ ನನ್ನ ಸಂಬಂಧ ಇಟ್ಟ ಸಂಬಂಧದಲ್ಲಿ ನನಗೆ ಹಿಡಿಯಲಿಲ್ಲ. ಅದು ಇಲ್ಲದಿದ್ದ ಸಮಯದಲ್ಲಿ ನನ್ನನ್ನು ಅವ್ರು ಹಿಡಿದು ಬಿಟ್ಟರು. 10:30 ಗಂಟೆಗೆ ಪೊಲೀಸರು ಕರೆದರು. ಪೊಲೀಸರು ಬರುವಾಗ ಒಳಗಿರುವಂಥ ಒಂದು ಸರ್ವೆಂಟನ್ನು ಹೊಡೆದು ನನ್ನ ರೂಮಿನ ಒಳಗೆ ಹಾಕಿ ಬೀಗ ಹಾಕಿಬಿಟ್ರು. ಹೀಗಾಗ್ಬಿಟ್ಟು ಅಂದರೆ ಇವರ ಸಂಬಂಧ ಇತ್ತು ಎಂಬುದಕ್ಕೆ ಅವ್ರು ತೋರಿಸಲಿಕ್ಕಾಗಿ. ಅಂದರೆ ಗಲ್ಫ್ ರಾಷ್ಟ್ರದಲ್ಲಿ ಅಂಥ ಸ್ಥಿತಿಗೆ ಸಿಕ್ಕಿಬಿಟ್ಟು ತುಂಬ ಕಠಿಣ ಪರಿಸ್ಥಿತಿ. ಅಂದರೆ ಅಲ್ಲಿ ಸೆರೆವಾಸ ಅನುಭವಿಸಲೇಬೇಕು. ಸೆರೆವಾಸ ಇಲ್ಲದರೆ ಅವ್ನು ಬಿಡುವುದೇ ಇಲ್ಲ ಗಲ್ಫ್ ರಾಷ್ಟ್ರದಲ್ಲಿ. ಆ ಸಮಯದಲ್ಲಿ ಹೊಡೆದು ಹಾಕಿದ್ರು. ಪೊಲೀಸರು ಬಂದರು. ನಿಮ್ಮನ್ನೊಂದು ಕೋಣೆಯಲ್ಲಿ ಹಾಕಿದ್ರು, ಇಬ್ಬರನ್ನು, ಸರ್ವೆಂಟ್ ಅನ್ನು ಮತ್ತೆ ನನ್ನ ರೂಮ್ ಒಳಗೆ ಹಾಕಿ ಬೀಗ ಹಾಕಿಬಿಟ್ಟು ಒಳಗೆ. ಆ ಸಮಯದಲ್ಲಿ ಪೊಲೀಸರು ಬಂದರು. ಪೊಲೀಸ್ ಹಾಕಿ ಕೈಗೆ ಹಾಕಿದರು. ನನ್ನ ಗಾಡಿಯಲ್ಲಿ ಕೂತು ನನ್ನ ಗಾಡಿಗೆ ನಾನು ಇಷ್ಟೇ ಹೇಳಿದೆ, ಸರ್ ನೀವು ಒಂದು ನೋಡಿ, ನನ್ನ ಗಾಡಿ ಬಿಸಿ ಇದೆ, ಆ ಟೆಂಪರೇಚರ್ ತುಂಬ. ಯಾಕಂದರೆ ಆ ಸಮಯದಲ್ಲಿ ಸೆಕೆ ಜಾಸ್ತಿ, ನಮ್ಮ ಇಲ್ಲಿ ಸೆಕೆ ಅಲ್ಲ, ಅಲ್ಲಿ 40 ಡಿಗ್ರಿ ಮೇಲೆ ಇರುತ್ತದೆ. ಆ ಸಮಯದಲ್ಲಿ ಹಿಡಿಯುವ ಸಮಯದಲ್ಲಿ ಅವ್ರು ಹೇಳಿದ್ರು, ಗಾಡಿ ಹೋಗಿ ಪೊಲೀಸ್ ಅವರು ನೋಡಿದ್ರು. ಅವ್ರು ಹೇಳಿದ್ರು ಗಾಡಿ ಬಿಸಿ ಇದೆ. 10:30 ಗಂಟೆ 10 ಗಂಟೆ ಒಳಗೆ ಇದೆಲ್ಲ ಆದಂಥ ಘಟನೆ. ಅವರು ಹಿಡಿದ್ರು. ಮತ್ತು ಅವ್ರು ನನ್ನ ಸ್ಟೇಷನ್ ಕೊಂಡು ಹೋದರು. ಗಲ್ಫ್ ರಾಷ್ಟ್ರ ಗೊತ್ತುಂಟು, ಇಂಡಿಯನ್ ಅಂದರೆ ಅಷ್ಟು ಚೀಪ್ ಪರಿಸ್ಥಿತಿ ಅಲ್ಲಿ ನೋಡುವಂಥದ್ದು. ಆಗ ದೊಡ್ಡ ಎಸ್ ಅವರು ಕೇಳಿದ್ರು, ನೀನು ಯಾಕೆ ಇಲ್ಲಿದ್ದ ಮಾಡಿದೆ? ನಾನು ಹೇಳಿದ, ಸರ್ ನನಗೆ ಗೊತ್ತೇ ಇಲ್ಲ, ನನಗೆ ಹಿಡಿದು ನನಗೆ ಒಳಗೆ ಹಾಕಿಬಿಟ್ಟಿದ್ದಾರೆ. ಈಗ ನಾನು ನಿಮ್ಮ ಪೊಲೀಸವರಿಗೂ ಹೇಳಿದ್ದೇನೆ, ಅದನ್ನು ನೋಡಿ, ಗಾಡಿ ನೋಡಿ. ಇನ್ನೊಂದು ಕಡೆಯಲ್ಲಿ ನಾನು ಹೇಳಿದ್ದೇನೆ, ನನ್ನ ಬ್ಲಡ್ ಚೆಕಪ್ ಮಾಡಿ
ನನ್ನ ಅಂಥ ಸಂಬಂಧಿಗೆ ಸಿಕ್ಕಿ ಬಿದ್ದಿದ್ದೇನೋ ಎಂಬುದನ್ನು ನೋಡಿ ಎಂಬುದೇ. ಹಾಗೆ ಏನು ದೇವರ ದಯ ಇರಬೇಕು ನನ್ನ ಮೇಲೆ. ಒಂದು ಅಲ್ತದ ಒಳ್ಳೆ ದೊಡ್ಡ ಆಫೀಸರ್ ಅವರು, 3 ಸ್ಟಾರ್ ಆಫೀಸರ್, ಅವ್ರು ಹೇಳಿದ್ರು ಏನು ನನಗೆ ಅವ್ರು ಸಪೋರ್ಟ್ ಕೊಟ್ಟರು ಅಂತರು. ಅವ್ರು ಹೇಳಿದ್ರು ಹೌದು, ಅವ್ರ ಬ್ಲಡ್ ಚೆಕಪ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲಿ ಸುಳ್ಳು ಹೇಳೋದಾದ್ರೆ ಈ ಥರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಈ ಥರ ಹಾಗೇನು ಮಾಡ್ಲಿಕ್ಕೆ ಇರಲಿಕ್ಕಿಲ್ಲ. ಈಗ ನಿಮಿತ್ತವಾಗಿ ಇವರನ್ನು ಈ ಸೆರೆವಾಸಲ್ಲಿ ಇಡಲಿಕ್ಕೆ ಆಗಲ್ಲ, ಈಗ ಸಮಯದಲ್ಲಿ ಇವರನ್ನು ಒಂದು ಸ್ಥಳದಲ್ಲಿ ಇಡುವ, ಅಲ್ಲಿ ಅವ್ರು ಎನ್ಕ್ವೈರಿ ಆಗಿ ಮತ್ತೆ ಕೋರ್ಟಿಗೆ ಹಾಕು ಅಂತ ಹೇಳಿಬಿಟ್ರು. ಆ ಸಮಯದಲ್ಲಿ ನನಗೆ ಆ ಸೆರೆವಾಸ ನನಗೆ ಇಡಲಿಲ್ಲ. ಅಲ್ಲಿ ಸೆರೆವಾಸ ಇಟ್ಟರೆ ಖಂಡಿತವಾಗಿ ಹೊಡೆದು ಬಡಿದು ಹೊಡಿತಾರೆ. ಹೊಡಿತಾರೆ. ಅದು ಅವರು ಹೊಡೆದಂದ್ರೆ ಅದು ಮನುಷ್ಯರಿಗೆ ಹೊಡೆದಾಗಿ ಹೊಡೆಯೋದಿಲ್ಲ ಅವರು ಅನಿಸುತ್ತೆ. ಆದರೆ ದೇವರು ನನ್ನ ಮೇಲೆ ಕೈ ಹಾಕಲಿಕ್ಕೆ ಕೊಡಲಿಲ್ಲ ಅಂತ ಎನಿಸಿಕೊಡ್ತೇನೆ. ಆ ಸಮಯದಲ್ಲಿ ನನ್ನ ಅಂಥ ಪಾಪದಲ್ಲಿ ಜೀವಿಸಿದ್ರು. ಅಲ್ಲಿಂದ ನನಗೆ ಅವರು CBI ಡಿಪಾರ್ಟ್ಮೆಂಟಿಗೆ ಹಾಕಿ ಕೊಂಡೋಗಿ ಅಲ್ಲಿ ಇಟ್ಟರು. ಆ ಸ್ಥಳದಲ್ಲಿ ಅಲ್ಲಿ ಇಡುವ ಸಮಯ 2ನೇ ದಿವಸ ನನಗೆ ಇನ್ಕ್ವೈರಿ ಕರೆದರು. ಸರ್ವೆಂಟ್ಗೂ ಇನ್ನೂ ನನ್ನ ಒಟ್ಟಿಗೆ 3 ಸರ್ವೆಂಟ್ರನ್ನು ಒಳಗೆ ಹಾಕಿದ್ದಾರೆ. ಮತ್ತು ಅವರೊಟ್ಟಿಗೆ ಇಂಥ ಸಂಬಂಧ ಇಟ್ಟುಕೊಂಡಿದ್ದರು ಎಂಬುದಾಗಿ. ಆ ಸಮಯದಲ್ಲಿ CBI ನನಗೆ ಇನ್ಕ್ವೈರಿ ಮಾಡಿದರು, ನೀನು ಎಂತ ಮಾಡಿದ? ನಾನು ಹೇಳಿದೆ ನನಗೆ ಏನು ವಿಷಯ ಗೊತ್ತಿಲ್ಲ, ನಾನು ಏನು ಹೇಳಲಿ, ಈ ಸಂಬಂಧ ಇಟ್ಟುಕೊಂಡಿದ್ದೆ. ನಾನು ಈ ಸಂಬಂಧ ಇಟ್ಟುಕೊಂಡಂಥ ಸ್ತ್ರೀಯರು ಇವರು ಅಲ್ಲವೇ ಅಲ್ಲ, ಅದು ಹೊರಗಿನವರು. ಮತ್ತು ನಿನ್ನ ಮೇಲೆ ಕಂಪ್ಲೇಂಟ್ ಹಾಕಿದ್ರು, ಅದು ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್ನವರಿಗೆ ತಂದು ಅವರು ಕೇಳಿದ್ರು, ನಿಮಗೆ ಯಾಕೆ ಹೀಗೆಲ್ಲ ಮಾಡಿ, ನಿಮ್ಮ ಅರಬಿಗಳು ನಿನ್ನ ದರಿಗಳು ಹೀಗೆ ಯಾಕೆ ಮಾಡಿದ್ದಾರೆ? ಆಗ ಅವರು ಹೇಳಿದ್ರು, ನಮ್ಮ ಈ ಡ್ರೈವರ್ ಏನು ಮಾಡಲಿಲ್ಲ, ಇವ ಒಳ್ಳೆಯ ವ್ಯಕ್ತಿ, ನಾವು ಇಂಡಿಯಾದವರು, ನಾವು ನಮ್ಮ ಭಾಷೆ ಅರ್ಥ ಮಾಡಿಕೊಳ್ಳುವುದಿಲ್ಲ, ಅವರ ಭಾಷೆ ಬೇರೆ ನಮ್ಮ ಭಾಷೆ ಬೇರೆ, ಅವರ ಭಾಷೆ ನನಗೆ ಅರ್ಥ ಆಗೋದಿಲ್ಲ, ನನ್ನ ಭಾಷೆ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಇದು ನನ್ನ ಅರಬಿ ಸುಳ್ಳು ಅಪರಾಧನ ಮೇಲೆ ಹಾಕಿದ್ದಾನೆ. ಇನ್ನೊಂದು ಅಪರಾಧ ಹಾಕಲಿಕ್ಕೆ ಕಾರಣ ಇದೆ, ನನ್ನ ಅರಬಿ ಮಾಡಿದಂಥ ಒಂದು ಮಿಸ್ಟೇಕು ನಮ್ಮ ಡ್ರೈವರಿಗೆ ಎಲ್ಲ ಗೊತ್ತಿದೆ. ಅಂದರೆ ಒಂದು ಅವರು ಸಂಬಂಧ ಇಟ್ಟುಕೊಂಡು ಪ್ರೆಗ್ನೆಂಟ್ ಆಗಿ ಏನೋ ಸಮಸ್ಯೆ ಆಗಿತ್ತು, ಅದಕ್ಕೆಲ್ಲ ಟಿಕೆಟ್ ವ್ಯವಸ್ಥೆ ಎಲ್ಲ ಮಾಡಿ ಇಂಡಿಯಾ ಕಳಿಸಿಕೊಟ್ಟದ್ದು ನನ್ನಲ್ಲಿ ಕೊಟ್ಟಿದ್ದ ನಿಮಿತ್ತ ನನಗೆ ಗೊತ್ತಾಯಿತು. ಅದನ್ನು ಒಂದು ಗ್ರೆಜ್ ಇಟ್ಟುಕೊಂಡು ನನ್ನ ಮೇಲೆ ಹಾಗೆ ಸಾಧಿಸಲಿಕ್ಕೆ ಅವ್ರು ನೋಡ್ತಾ ಇದ್ದರು. ಅಲ್ಲಿಂದ ಬಂದು ಕೋರ್ಟಿಗೆ ಕೇಸ್ ಹೋಯಿತು. ಕೋರ್ಟಲ್ಲಿ ನನಗೆ 1 ದಿವಸ ಹಿಯರಿಂಗ್ ಆಯಿತು, 2ನೇ ದಿವಸ ಹಿಯರಿಂಗ್ ಆಯಿತು. 3ನೇ ದಿವಸ ಲಾಸ್ಟ್ ಹಿಯರಿಂಗ್ ಹಾಕುವಾಗ ನನಗೆ 2 ದಿವಸ ಲೇಟ್ ಇತ್ತು. ನಾನು ಮೊದಲು ಕೊಂಡಂಥ ಸೆರೆವಾಸಕ್ಕೆ ನನಗೆ ಹೋದರು. CBI ಡಿಪಾರ್ಟ್ಮೆಂಟಿಗೆಲ್ಲ ಇನ್ನೊಂದು ಕೋರ್ಟಿಗೆ ಕರೆದುಕೊಂಡು ಹೋದರು. ಅಲ್ಲಿ ಹೋಗುವಾಗ ನನ್ನ ಪ್ರಕಾರ 52 to 55 ಡಿಗ್ರಿ ಟೆಂಪರೇಚರ್ ಆ ಸಮಯದಲ್ಲಿ. ಅದು 50 ಡಿಗ್ರಿ ಮೇಲೆ ಹೋದ ಮೇಲೆ ಗೌರ್ಮೆಂಟ್ ಹಾಲಿಡೇ ಕೊಡಲೇಬೇಕು. ಅಲ್ಲಿ ಕೊಡುವವರು ಯಾರಿಲ್ಲ. 55 ಡಿಗ್ರಿ ನನಗೆ ಆ ಕೋಣೆ ಒಳಗೆ ಹಾಕಿದ್ದಾರೆ. ಆ ದಿವಸ ಅದು AC ಹಾಳಾಗಿತ್ತು, ಕಾಲೊಂದು ಫ್ಯಾನ್ ತಿರುಗಾಡ್ತಾ ಇದೆ. ಅಂಥ ಕಠಿಣ ಪರಿಸ್ಥಿತಿ ನನಗೆ ಒಳಗೆ ಹಾಕಿದರು. ಅಲ್ಲಿ ನಾನು ಸಾಯ್ತೇನೋ ಎಂಬಂಥ ಪರಿಸ್ಥಿತಿ ನನ್ನ ಬಂದು, ಯಾಕಂದರೆ ಸೆಕೆಯಲ್ಲಿ ಸಹಿಸಲಿಕ್ಕೆ ಆಗೋದಿಲ್ಲ, ಅಷ್ಟು ಡಿಗ್ರಿ ಟೆಂಪರೇಚರ್ ಇದೆ. ಕುಟುಂಬದವರಿಗೆ ಕರೀತೇನೆ, ಯಾರು ಒಬ್ಬನು ಅಲ್ಲಿ ಸುಳಿಯುತ್ತಾ ಇಲ್ಲ. ಕಾಶ ನನ್ನ ಅಣ್ಣ ಇದ್ದಾನೆ, ಚಿಕ್ಕಪ್ಪ ಇದ್ದಾನೆ, ಭಾವ ಇದ್ದಾರೆ, ಯಾರು ಒಬ್ಬರು ಸಹಾಯಕ್ಕೆ ಬರುವುದಿಲ್ಲ. ಅಂದರೆ ಸಹಾಯಕ್ಕೆ ಬಂದವರಿಗೂ ಸಹ ಅವ್ರು ಎಂತ ಮಾಡ್ತಾರೆ, ಹಿಡಿದು ಒಳಗೆ ಹಾಕ್ತಾರೆ. ಅದು ಹೆದರಿಕೆಯಿಂದ ಅವರು ಬರಲಿಕ್ಕೂ ಅವ್ರಿಗೆ ಅಸಾಧ್ಯವಾಗಿದೆ. ಇತ್ತ ನನಗೆ ಯಾರು ಸಹಾಯ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಇದು ಏನು ಮಾಡುವ, ಯಾರು ನನಗೆ ಸಹಾಯ ಮಾಡಲು ಸಾಧ್ಯ ಉಂಟು? ಸೆರೆವಾಸ ಹಾಕಿದರೆ ಬಿಸಿ ಸಾಯಿಸಪ್ಪ, ನನಗೆ ಈಗ ಸಾಯ್ತೇನೆ, ನಾನು ದೇವ್ರ ಕೇಳ್ತೇನೆ, ಮುಂದೆ ನನಗೆ ಸಾವು ಕೊಡು, ನನಗೆ ಬದುಕಿ ಬೇಡ, ಈ ಸೆಕೆ ನನಗೆ ಬದುಕಲಿಕ್ಕೆ ಸಾಧ್ಯ ಮಾಡಿದ್ರಿ. ಹೌದು, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸೆಕೆ ಅಂತ ಹೇಳಿದ್ರೆ ಮೈ ಮೇಲೆ ಬಟ್ಟೆ ಇಡುವಂಥ ಪರಿಸ್ಥಿತಿ ಇಲ್ಲ, ಅಂಥ ದೊಡ್ಡ ಸೆಕೆ, ಅಷ್ಟು ದೊಡ್ಡ ಟೆಂಪರೇಚರ್ ಇದೆ ಹೊರಗೆ. ಆ ಸ್ಥಿತಿಯಲ್ಲಿ ಬದುಕಿರುವಾಗ ಏನೋ ನನ್ನ ಕೂತ್ಕೊಂಡ ಜಾಗದಲ್ಲಿ ನಾನು ಪ್ರಾರ್ಥನೆ ಎಂಬುದು ನನಗೇನು ಗೊತ್ತಿಲ್ಲ, ಆದರೆ ಬಾಯಿಂದ ಒಂದು ಮಾತು ನನಗೆ ಬಂತು, ನಾನು ಬದುಕು ಉಳಿದು ಹೋಗುವುದಾದರೆ ಕರ್ತನೆ, ನಾನು ಒಂದು ಬಡವರಾದ ಅನಾಥರ ಸೇವೆಯಲ್ಲಿ ನಾನು ನಿಲ್ತೇನೆ ಎಂಬುದಾಗಿ. ಯಾಕಂದ್ರೆ ನನ್ನ ಬಾಯಲ್ಲಿ ಬಂತು ನನಗೆ ಗೊತ್ತಿಲ್ಲ. ನೀವು ಹೇಳಿದ್ರಿ ಒಟ್ಟು ನಾನೊಂದು ಹೇಳಿದೆ ಆ ಸಮಯದಲ್ಲಿ. ಅಂತ ಸ್ಥಿತಿ ಅಂದರೆ ದೇವರ ಕಾರ್ಯವಿತ್ತು. ನಾನು ಅದು ಬಾಯಿಗೆ ಹಿಡಿದು ನಾನು ಏನಾದರೂ ಸೇವೆ ಮಾಡಿಕೊಂಡು ಇರ್ತೇನೆ ಸ್ವಾಮಿ, ಬದುಕಿ ನಾನು ಉಳಿದು ಹೋಗುವುದಾದರೆ ಎಂದು ಹೇಳಿದೆ ಅಷ್ಟೇ. ಅಂದಿನಿಂದ ನನಗೆ 3ನೇ ಹಿಯರಿಂಗ್ ನನಗೆ ಕೋರ್ಟಿಗೆ ಕರೆದುಕೊಂಡು ಹೋದರು. ಇಡೀ ಪೊಲೀಸಲ್ಲಿ ಅದು 2 ಪೊಲೀಸ್ ನನಗೆ ಸಪೋರ್ಟಿಗೆ ನಿಂತರು. ಅವ್ರು ಹೇಳಿದ್ರು, ಇವರ ವ್ಯಕ್ತಿಯ ವಿಷಯ ನೋಡುವಾಗ ಏನು ತಪ್ಪು ಕಾಣ್ತಾ ಇಲ್ಲ, ಅರ್ಬಿಗಳೆಲ್ಲ ಮುಂದೆ ಕೂತ್ಕೊಂಡಿದ್ದಾರೆ. ಆದರೆ ನನ್ನ ಸ್ವಭಾವ ತುಂಬ ಟಫ್ ಇತ್ತು, ಸ್ವಲ್ಪ ಹರಬಿ ಟೈಪ್ ಇತ್ತು. ಗ್ರೆಜ್ ಸಾಧಿಸೋರಲ್ಲಿ ನಂಬರ್ 1. ಮತ್ತು ಇದು ಸಿಟ್ಟು ಜಾಸ್ತಿ, ಸಿಕ್ಕಿದ್ರಲ್ಲಿ ಹೊಡೆಯುವಂಥ ಸ್ವಭಾವ. ಅರ್ಬಿಗಳು ಮುಂದೆ ಕೂತ್ಕೊಂಡಿದ್ದಾರೆ, ನನ್ನ ಮೇಲೆ ವ್ಯಾಜ್ಯ ನಡೀತಾ ಇದೆ. ಇದ್ರ ಜಡ್ಜ್ ಕೂತ್ಕೊಂಡಿದ್ದಾರೆ, ಇದ್ರ ಲೋವರ್ ಕೂತ್ಕೊಂಡಿದ್ದಾರೆ, ಇಲ್ಲಿ ಅರಬಿಗಳು ಇಲ್ಲಿ ನಮಗೆ ನಿಲ್ಲಿಸಿದ್ದಾರೆ.
ಅವ್ರು ನನ್ನ ಮೇಲೆ ಅಪರಾಧ ಆಗ್ತಾನೆ, ಯಾವುದೇ ರೀತಿಯಲ್ಲಿ ಶಿಕ್ಷಿಸ ಆಗೋದೇವನ ಅಂತೇಳಿ. ಈಗ ಇದು ಶಿಕ್ಷೆ ಆಗದೆ ಇದರಲ್ಲಿ ಅವ್ರಿಗೆ ತೃಪ್ತಿ ಆಗಲಿಲ್ಲ. ಯಾಕಂದರೆ ಜಡ್ಜ್ ಹೇಳಿದ್ರು ಇವ್ರ ತಪ್ಪೇನು ಇದರ ಕಾಣ್ತಾ ಇಲ್ಲ ಅಂತೇಳಿ. ಮೊನ್ನೆ ಇವನು ಹೇಳ್ತಾನೆ ಇವ ದಂಧೆ ಮಾಡ್ತಾ ಇದ್ದ, ಹುಡುಗಿಯನ್ನು ತೆಗೆದುಕೊಂಡು ದಂಧೆ ಮಾಡ್ತಾ ಇದ್ದ ಅಂತೇಳಿ ಅವನ ನನ್ನ ಇನ್ನೊಂದು ಕೇಸ್ ಹಾಕಿಬಿಟ್ಟ. ಅದು ಕೇಸ್ ಅರ್ಬಿ ಸೋತು ಹೋದ. ಕಡೆಗೆ ಇನ್ನೇನೋ ಯೋಜನೆ ಹಾಕೋ ಹೊತ್ತಿಗೆ ಅವರು ಜಡ್ಜ್ ಹೇಳಿದ್ರು ಇನ್ನು ಯಾವ ಅಪರಾಧವನ್ನು ಆಗಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅವತ್ತು ನನ್ನ ಮೇಲೆ ಸಿಟ್ಟಿಗೆದ್ದರು. ಅಂದರೆ ನನಗೊಂದು 10 ವರ್ಷವಾದರೂ ಸೆರೆವಾಸ ಕೂತ್ಕೊಳ್ಳಿಸಬೇಕು. ಯಾಕಂದರೆ ಅವ್ರು ಕೇಸ್ ಹಾಕಿದ ಪ್ರಕಾರ 10 ವರ್ಷ ಸೆರೆವಾಸ ಖಂಡಿತವಾಗಿ ಇದೆ ಗಲ್ಫ್ ರಾಷ್ಟ್ರದಲ್ಲಿ, ಮತ್ತು 10 ವರ್ಷ ಅದು ಸೆರೆವಾಸ ಅದು ಪರ್ಮನೆಂಟ್, ಅದು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೂ ಏನೋ ದೇವರ ದಯ ಇತ್ತು, ಜಡ್ಜಿನ ಮನಸ್ಸು ದೇವರು ಬದಲಾವಣೆ ಮಾಡಿದೆ. ಯಾಕಂದರೆ ಒಂದು ಪ್ರಕಾರ ನೋಡಲಿಕ್ಕೆ ಹೋದರೆ ನಾನು ಒಂದು ಪ್ರಾಮಿಸ್ ಮಾಡಿದ್ದೆ, ದೇವರನ್ನು ಬದುಕುಳಿದಾದರೆ ನನ್ನ ಬಡವರ ಮಧ್ಯೆ ನಾನು ಸೇವೆ ಮಾಡುತ್ತೇನೆ. ಈ ಸ್ಥಿತಿ ಇರುವಾಗ ಜಡ್ಜ್ ಹೇಳಿದ್ರು ಇವರ ಕೇಸ್ ಮೇಲೆ ಏನು ಮಾಡಲಿಕ್ಕೆ ಆಗುತ್ತೆ. ಆರ್ಬಿ ಹೇಳಿದ್ರು ಅಲ್ಲಿ ಕಚ್ಚಿ ನಿಂತುಕೊಂಡ. ಅದು ನನ್ನ ಸಿಟ್ಟು ಅಲ್ಲಿ ಶಮನವಾಗಲಿಲ್ಲ. ನಾನು ಎಲ್ಲ ಕೋರ್ಟ್ ಮುಖಾಂತರ ಹೇಳಿದೆ, ನಾನು ಕೋರ್ಟ್ನಲ್ಲಿ ನಾನು ಉಳಿದರೆ ನನ್ನ ಮೇಲೆ ಕೊಂದೆ ಹೋಗುತ್ತೇನೆ, ಕೊಂದೆಯನ್ನು ಹಾಕಿ ಹೋಗುತ್ತೇನೆ. ಜಡ್ಜ್ ಅವ್ರು ಹಾಗೆ ಹೇಳಬಾರ್ದಂತೇನೆ. ನಾನು ಪ್ರಾಮಿಸ್ ಮಾಡಿದೆ ಇವನು ಕೊಂದೆ ನಾನು ಸಾಯಬೇಕು, ಇಲ್ಲದ್ರೆ ನಾನು ಇಂಡಿಯಾಗೆ ಮುಟ್ಟಬೇಕು, ಇವನು ಕೊಂದೆ ನಾನು ಹೋಗ್ತೇನೆ, ಅದುವರೆಗೆ ಈ ವ್ಯಕ್ತಿ ನಾನು ಬಿಡಲ್ಲ ಅಂತೇಳಿ ಅಷ್ಟು ಇದು ಮಾಡಿದ್ರು. ಆದರೆ ಅವ್ರು ಭಯಪಟ್ಟರು. ಜಡ್ಜ್ ಹೇಳಿದ್ರು ನಾನು ನಿಮ್ಮನ್ನು ಹೇಗೆ ಬಿಡೋದು, ಈ ಸ್ಥಿತಿ ನಾನು ನಿಮಗೆ ಈಗ ರಿಲೀಸ್ ಮಾಡಬೇಕಾಗಿತ್ತು, ಈಗ ರಿಲೀಸ್ ಮಾಡಲಿಕ್ಕೂ ನನಗೆ ಕಷ್ಟವಾಯ್ತಲ್ಲ ಅಂತ ಹೇಳಿದ್ರು. ಸರ್ ನನ್ನ ಜೀವನದಲ್ಲಿ ಇವರು ಹಾಡಿದ್ದಾರೆ, ಯಾಕೆ ಇವರು ಆಡಬೇಕು, ಇವ್ರಿಗೆ ಇಷ್ಟವಿಲ್ಲದಿದ್ದರಿದ್ದರೆ ನಾನು ಟಿಕೆಟ್ ಕೊಡಿದ್ರೆ ಇಂಡಿಯಾ ಕಳಿಸ್ಬೋದಿತ್ತಲ್ಲ, ಇಂಥ ಸ್ಥಿತಿ ಯಾಕೆ ನನಗೆ ತಂದರು. ಅದು ಆದದ್ದು ಆಗಿ ಹೋಯಿತು, ಬಿಟ್ಟು ಬಿಡಂತೆ. ಆದಷ್ಟು ನನಗೆ ರಿಲೀಸ್ ಆಯಿತು. ಪುನಃ ಅರಬಿ ಮನೆಗೆ ಹೋಗಬೇಕಿತ್ತು, ನನ್ನ ಬಟ್ಟೆ ತಗೊಳ್ಬೇಕಿತ್ತು, ಬಟ್ಟೆ ಅನ್ನೋ ಒಳಗಿದೆ. ಇವನು ನನ್ನ ಮನೆಗೆ ನನಗೇನು ಕೆಲಸ ಕೊಡುವ ವ್ಯಕ್ತಿ ಅಲ್ಲ, ಇಂಥ ಪರಿಸ್ಥಿತಿ, ಕೆಲಸ ಕೊಡುವಂಥ ಸ್ಥಿತಿ ಅಲ್ಲಿ ಇಲ್ಲ. ನಿಮ್ಮ ಬಾಸ್ ನಿಮಗೆ ಕೇಸ್ ಹಾಕಿ? ಹೌದೌದು. ಹಾಗೆ ಇರುವಾಗ ನನಗೆ ಬಿಟ್ಟು ಬಿಡುವಂಥ ಪರಿಸ್ಥಿತಿ ಅವರಿಲ್ಲ. ಅದೊಂದು ಪ್ರಾಮಿಸ್ ಮಾಡಿ ನಾನು ಕೊಲ್ತೇನೆ ಅಂತೇಳಿ, ಇನ್ನೊಂದು ಕಷ್ಟ. ಆದಷ್ಟು ನಾನು ಹೊರಗೆ ಬಂದು ನನಗೆ ಬಟ್ಟೆ ಏನು ಕೊಡಲಿಲ್ಲ. ನನ್ನ ನೆರೆಕರ ಒಂದು ಸ್ನೇಹಿತರು ಒಬ್ಬರು ಇದ್ದರು, ಅವರು ಕೆಲವು ಬಟ್ಟೆ ನನಗೆ ಕೊಟ್ಟು ಅದನ್ನು ಹಾಕಿ ಒಂದು ಭಾವನ ಮನೆಗೆ ಹೋಗಿ ನಾನು ನಿಂತೆ. ಅಲ್ಲಿ ನನ್ನ ಪರಿಸ್ಥಿತಿ ಕಠಿಣವಾಯಿತು. ಯಾಕಂದರೆ ಕೆಲಸ ಕೈಲಿಲ್ಲ, ಗುಣಮನಾಗಿ ಜೀವಿಸುವಂಥ ಪರಿಸ್ಥಿತಿ ನನಗೆ ಬಂತು. ಊಟ ಮಾಡುವಾಗ ಊಟ ರುಚಿ ಹತ್ತುವುದಿಲ್ಲ, ಖಂಡಿತ ಸುರಿಸ್ತಿದ್ದೀನಿ. ದೇವರೇ ನನಗೆ ಯಾಕೆ ಸಾವು ಕೊಡ್ತಿಲ್ಲ, ನಾನು ಯಾಕೆ ಬದುಕುಳಿರಬೇಕು ಈ ಲೋಕದಲ್ಲಿ, ಇದೇ ನನ್ನ ಮನಸ್ಸಲ್ಲಿ ಕೊರಗಿರುವಾಗ ಒಬ್ಬ ಸ್ನೇಹಿತ ಹೇಳಿದ ಒಳ್ಳೆ ಕೆಲಸ ಇದೆ ನೀನು ಮಾಡ್ತೇವೆ. ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇಲ್ಲ, ID ಕಾರ್ಡ್ ಇಲ್ಲ. ಯಾಕೆ? ಎಳೆದುಕೊಂಡು ಕೋರ್ಟ್ ತಗೊಳ್ತೇನೆ. ನನಗೆ ಕೈಲಿ ಏನು ಇರಿಸಿತ್ತು, ನನಗೆ ಏನು ಕೆಲಸ ಇರಲಿ, ನಾನು ನೋಡುವ ಏನಾದರೂ ಮಾಡಿ ಅಲ್ಲಿ ಹೋಗಿ ಬರುವಾಗೆ ಮಾಡುವ ಅಂತೇಳಿ. ಯಾಕಂದರೆ ನಾನು ಗುಲಾಮನಾಗಿ ಜೀವಿಸ್ತಾ ಇದ್ದೆ. ಯಾಕಂದರೆ ಅವರ ಭಾವನ ಹಣದಿಂದ ನಾನು ಜೀವಿಸಬೇಕಾಗಿತ್ತು. ಎಷ್ಟು ದಿವಸ ನಾನು ನಿಲ್ಲಬಹುದು ಯಾರ ಕೈಯಲ್ಲಿ? ಇಂಥ ಸ್ಥಿತಿ ನನಗೆ ಜೀವಿತದಲ್ಲಿ ಬಂತು. ಆ ಸಮಯದಲ್ಲಿ ಅವ್ರ ಸ್ನೇಹಿತರು ಕೆಲಸ ಕೊಟ್ಟು ಒಂದು ಫ್ರೆಂಚ್ ಕಂಪನಿಯಲ್ಲಿ 2 ವರ್ಷ ನಾನು ಇಲೀಗಲ್ ಆಗಿ ಕೆಲಸ ಮಾಡಿದೆ. ಕೆಲಸ ಮಾಡಿದೆ. ಅವು ಫ್ರೆಂಚ್ ಕಂಪನಿ ಆಗಿತ್ತು. ಅವ್ರು ಫ್ರೆಂಚಿನವ್ರು ತುಂಬ ಸಪೋರ್ಟ್ ಕೊಟ್ಟರು. 2 ಸಲ ನಾನು ಅದರ ಮಧ್ಯದಲ್ಲಿ 2 ಸಲ ಹಿಡಿಯಲ್ಪಟ್ಟಿದ್ದೇನೆ. ಪೊಲೀಸರಿಂದ ಕೈಯಿಂದ ಸಿಕ್ಕಿಬಿದ್ದಿದ್ದೇನೆ. ಸಿಕ್ಕಿಬಿದ್ದರೂ ನನಗೆ ಪುನಃ ಸೆರೆವಾಸಕ್ಕೆ ಕೊಂಡೋಗಿದ್ದಾರೆ. ಅವ್ರು ಹೇಳಿದ್ರು ಇವನು ಇಲ್ಲಿ ಒಳಗೆ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಅವ್ರ ಅರಬಿಗಳು ವೀಸಾ ಟಿಕೆಟ್ ತಂದರೆ ಇವರು ನಾವು ಕಳಿಸಬಹುದು, ಇಲ್ಲದ್ರೆ ಏನು ಮಾಡಲಿಕ್ಕೆ ಆಗಿದೆ, ಅವ್ರ ಪಾಸ್ಪೋರ್ಟ್ ಇಲ್ಲ ಅಂತೇಳಿ ಅವರ ಮನೆಯವರು ನನಗೆ ಇಳಿಸಿಕೊಟ್ರು. ಪುನಃ ಇವ ಕಳ್ಳ, ಇವ ಆರಾಮಿ ಅಂತೇಳಿ ನನಗೆ ಪುನಃ ಇಳಿಸಿಕೊಟ್ರು. ಪೊಲೀಸ್ ನನಗೆ ಹಿಡೀಲಿಕ್ಕೆ ಒಳಗೆ ಆಗಲಿಕ್ಕೆ ಅವ್ರಿಗೆ ಆಗಲಿ, ಯಾಕಂದರೆ ನನಗೆ ರಿಲೀಸ್ ಲೆಟ್ರ್ ಇತ್ತು. ನಾನು ಪುನಃ ವಾಪಸ್ ಬಂದು 2 ವರ್ಷ ನಾನು ಕೆಲಸ ಮಾಡಿದೆ. ಅದು ಒಂದು ಕಾನೂನು, ಕುವೈಟಲ್ಲಿ ಕಾನೂನು. ಆದರೂ ಅದರ ಮಧ್ಯದಲ್ಲಿ 2 ವರ್ಷದಲ್ಲಿ ಈ ವ್ಯಕ್ತಿಯನ್ನು ಹಿಡಿಯಬೇಕಂದ್ರೆ ನಾನು 2 ವರ್ಷ ನಾನು ತಿರುಗಾಡ್ತಾ ಇದ್ದೆ. 2 ವರ್ಷ ತನಕ ನಾನು ಕಾತು ಕೂತ್ಕೊಂಡು ಕೈಯಲ್ಲಿ ಒಂದು ವಸ್ತು ಇಟ್ಟು ನಾನು ತಿರುಗಾಡ್ತಾ ಇದ್ದೆ. ಅವ್ರ ಮನೆ ಮುಂದಿಂದ ಗಾಡಿಯಿಂದ ನಾನು ಹಾದು ಹೋಗ್ತಾ ಇದ್ದೆ. ನೋಡಿ ಈ ವ್ಯಕ್ತಿ ಹೊರಗೆ ಬಂದರೆ ಅಲ್ಲಿ ಕಡಿದು ಹೋಗ್ತೇನೆ ಅಂತೇಳಿ ಅಷ್ಟು ಸಿಟ್ಟು, ಅಷ್ಟು ಇದಿತ್ತು ಒಂದು ಮನಸ್ಸಲ್ಲಿ. ಅಷ್ಟು ಮಾಡಿದ್ರಿ. ಮತ್ತೆ ನನಗೆ ಮತ್ತೆ 97 ಇಸ್ವಿ ಡಿಸೆಂಬರ್ ಒಂದು ಕಾನೂನು ಬಂತು. ಯಾರು ವೀಸಾ ಇಲ್ಲ, ಯಾರು ID ಕಾರ್ಡ್ ಎಲ್ಲ ಮುಗಿದಿದೆ, ಅವ್ರು ಇಂಡಿಯಾಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ ಎಂಬುದಾಗಿ ಒಂದು ಕಾನೂನು ಬಂತು. ಆ ಕಾನೂನು ಸಮಯದಲ್ಲಿ ನಾನು ಹೋಗಿ ಸರೆಂಡರ್ ಆದೆ. ನಾನು ಕೆಲಸ ಕೊಟ್ಟಂಥ ಫ್ರೆಂಚ್ ಕಂಪನಿ ಹೇಳಿದ್ರು, ನೀವು ಹೋಗಿ ಸರೆಂಡರ್ ಆಗಿ ನೀವು ಇನ್ನು ಹೋಗಿ, ಯಾಕಂದರೆ ಇನ್ನು ಮುಂದೆ ನಿಂತರೆ ತುಂಬ ಕಷ್ಟ ಆಗ್ಬೋದು, ಯಾಕಂದರೆ ಪುನಃ ಹಿಡಿಯುವುದು ಇದು ಸಮಸ್ಯೆಗಳು ಬರ್ಬೋದು, ಅದಕ್ಕೆ ಬದಲು ನೀವು ಸರೆಂಡರ್ ಆಗಂತ. ನಾನು ಹೋಗಿ ಅವರೇ ಆಗಿ ಅವ್ರ ಲಾಯರ್ ಇದ್ದಾರೆ, ಅವ್ರ ಲಾಯರ್ ಹತ್ರ ಹೋಗಿ ನಾನು ಸರೆಂಡರ್ ಮಾಡಿದರು. ಅಲ್ಲಿ ಪುನಃ ನನಗೆ 15 ದಿವಸಕ್ಕೆ ಸೆರೆವಾಸ ಅನುಭವಿಸಬೇಕಾಯಿತು. ಅಲ್ಲಿಂದ ನನಗೆ ಇಂಡಿಯಾ ದೇಶಕ್ಕೆ ಡಿಪೋರ್ಟ್ ಆಯಿತು. ಕುವೈಟಿದು ಜೈಲೆಲ್ಲ ನೋಡಿ ಬಂದಿದೆ? ಎಲ್ಲ ಬಂದೆ. ಮ್ಯಾಕ್ಸಿಮಮ್ 1.5 ತಿಂಗಳು ನಾನು ಕಳೆದಿದ್ದೆ ಜೈಲಲ್ಲಿ. ಹೌದು. ಹೇಗೆ ಇಲ್ಲಿಯ ಜೈಲ್ನಾಗೆ ಉಂಟು ಅಲ್ಲಿ?
ಎಲ್ಲಿಗಿಂತ ಅಲ್ಲಿ ಬೆಟರ್ ಇದೆ. ಅದು 1-2 ದಿವಸ ಮಾತ್ರ ಅದು ಕಷ್ಟದ, ಅಂದರೆ ಅದು ಕಷ್ಟ ಆದ್ರೆ ಬಂದು AC ಜೈಲು ಅದು ಕಷ್ಟ ಬಂದು ನನಗೆ ಒಳ್ಳೆಯದಕ್ಕೆ ಆಯಿತು. ಯಾಕಂದರೆ ಅಲ್ಲಿ ದೇವ್ರ ಮುಂದೆ ಒಂದು ಪ್ರಾಮಿಸ್ ಮಾಡಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನೆನೆಸಿಕೊಳ್ತೇನೆ. ಜೈಲು AC AC ಇದೆ, ಸ್ಮೋಕಿಂಗ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಕುಡಿಯೋದೊಂದು ಬಿಟ್ಟು ಉಳಿದ ಎಲ್ಲ ವಸ್ತುಗಳಲ್ಲಿ ಸಿಗುತ್ತವೆ, ಎಲ್ಲ ಸಿಗುತ್ತವೆ. ಲಾಸ್ಟ್ ಡಿಪೋರ್ಟ್ ಆಗುವ ಸಮಯದಲ್ಲಿ ಸಹ ಅಷ್ಟೇ AC ರೂಮ್ಗಳೇ ಸಿಗೋದು. ಆದರೆ ಮನುಷ್ಯರಲ್ಲಿ ಒಂದು ಕೈಗೆ ಹಾಕಿಕೊಂಡು ಏರ್ಪೋರ್ಟ್ಗೆ ತರ್ತಾರೆ, ಅದು ದೊಡ್ಡ ನಿಮ್ಮನ್ನು ಏರ್ಪೋರ್ಟ್ಗೆ ಸ್ಥಿತಿ ತರಬೇಕು, ಕೊಳ ಹಾಗೆ ತರಬೇಕು, ಅದು ಫ್ಲೈಟ್ ತನಕ ಅಂತ ಸ್ಥಿತಿ. ಅಂದರೆ ಅಷ್ಟೊಂದು ನಾಚಿಕೆ ಪರಿಸ್ಥಿತಿಯಲ್ಲಿ ನಾನು ಹಾದುಕೊಂಡು ಇಂಡಿಯಾ ದೇಶಕ್ಕೆ ಬಂದಿದ್ದೇನೆ. ಅದು ಭಾರತ ದೇಶಕ್ಕೆ ಬರುವಾಗ ಕೈಲಿ ಒಂದು ತುಂಡು ಬಟ್ಟೆ ಇಲ್ಲ, ನನ್ನದು ಏನು ಬಟ್ಟೆ ಇದೆ ಅದೆಲ್ಲ ಅಲ್ಲಿ ಅರಬಿ ಮನೆ ಉಳಿದಿದೆ. ಖಾಲಿ ಕೈಯಲ್ಲಿ ನಾನು ನಾನು ದೇಶಕ್ಕೆ ವಾಪಸ್ ಬಂದಿದ್ದೇನೆ. ಏರ್ಪೋರ್ಟಿಂದ ನನ್ನ ಅಕ್ಕನ ಮನೆಗೆ ಹೋಗ್ಲಿಕ್ಕೂ ನನ್ನ ಕೈಲಿ 100 ರೂಪಾಯಿ ಇಲ್ಲ. ಯಾರೊಬ್ಬ ಕೇರಳದವಿದ್ದ, ಅವ್ರು ಕೇಳಿದ ನನಗೆ ಇಲ್ಲಿಗೆ ಹೋಗಬೇಕು, ನನಗೆ ಗೊರೆಗಾಂವ್ಗೆ ಹೋಗಲಿಕ್ಕೆ ನಾನು ನಿಮ್ಮನ್ನಲ್ಲಿ ಬಿಡ್ತೇನೆ ಅಂತ ಹೇಳಿದೆ. ನಾನು ನನ್ನ ಕೈಲಿ ಲಗೇಜ್ ಇಲ್ಲ, ಬೆಳೆದಂಥ ಗಡ್ಡ, ಬೆಳೆದಂಥ ಕೂದಲು ಬಿಟ್ಟು ಮತ್ತೇನಿರಲಿಲ್ಲ, ಅದೇ ಕೊಳೆ ಬಟ್ಟೆ. ಅಂಥ ಸ್ಥಿತಿಯಲ್ಲಿ ನಾನು ವಾಪಸ್ ಬಂದಿದ್ದೇನೆ. ಅಲ್ಲಿಂದ ಬಂದು ಅಕ್ಕನ ಮನೆಗೆ ಹೋಗಿ ಅಕ್ಕನ ಮನೆಯಿಂದ ಅಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ನಾನು ನೆನೆಸಿಕೊಳ್ಳಲಿಲ್ಲ ನನ್ನ ಜೀವನದಲ್ಲಿ ಬದಲಾವಣೆ ಬರಬಹುದು. ನಾನು ಎನಿಸಿಕೊಂಡಿದ್ದೆ ಸ್ವಲ್ಪ ಏನೋ 1 ಲಕ್ಷ ರೂಪಾಯಿ ನನ್ನ ಅಕೌಂಟಲ್ಲಿ ಖಾಲಿ ಮಾಡ್ತೇನೆ, ಮತ್ತೆ ಏನಾದರೂ ಆಗಲಿ. ಹೀಗೆ ನಾನು ಪುನಃ ವಾಪಸ್ ಮನೆಗೆ ಬಂದಿದ್ದೇನೆ. ಮನೆಗೆ ಬಂದು ಇದ್ದ ಹಣ ಎಲ್ಲ ಖರ್ಚು ಮಾಡಿಬಿಟ್ಟೆ. ನನ್ನ ಪ್ರಕಾರ ಒಂದು 60,000 ರೂಪಾಯಿನ ಉಳಿದಿತ್ತು. ಅದು ತೆಗೆದುಕೊಂಡು ನಾನು ಪುನಃ ನನ್ನ ಪ್ರಕಾರ 90 ಇಸ್ವಿಯಲ್ಲಿ ನಾವು ಕರಿಸ್ಮೆಟಿಕ್ ಪ್ರಾರ್ಥನೆ ನಡೀತಿದ್ದಾರೆ. ಸ್ವಲ್ಪ ಕೆಲವೊಂದು 5-4 ತಿಂಗಳು ಏನು ಇದ್ದೆ ಅಷ್ಟೇ. ಪುನಃ ತಿರುಗಿ ವಾಪಸ್ ಹೋದೆ, ಮುಂಬೈಗೆ ಹೋದೆ. ಹೌದು, ನಮ್ಮ ಈ ಸಂಸ್ಥೆ ಒಂದು ಸ್ವಲ್ಪ ಒಟ್ಟಿಗೆ ನಾನು ಇದ್ದೆ. ಆ ಸಮಯದಲ್ಲಿ ಅವರು DG ಮಿನಿಸ್ಟ್ರಿ ಅಂದರೆ ಆಗ DG ಮಿನಿಸ್ಟ್ರಿ ಇರಲಿಲ್ಲ. ಸಭೆ ನಮ್ಮ ಆರಂಭವಾಗಲಿಲ್ಲ. ನಮ್ಮ ಸಭೆ ಆರಂಭವಾದ 2000 ಇಸ್ವಿಯಲ್ಲಿ. 98 ಇಶ್ಯೂ ಹೇಳಿದೆ. ಮತ್ತು ನಮ್ಮ ಸ್ವಲ್ಪ ಪಾಸ್ಟ್ರು ಆ ಸಮಯದಲ್ಲಿ ಕೆಲವು ರಾಷ್ಟ್ರಕ್ಕೆ ಹೋದರೆ ನಾನು ಕುಡಿತನಕ್ಕೆ ಹೋದೆ. ಕುಡಿಲಿಕ್ಕೆ ಪುನಃ ಪಿರಿ ದಾಸನಾದೆ. ಕುಡಿಕೆಂದರೆ ದಿವಸ 40 to 60 ಸಿಗರೇಟ್ ಸ್ಮೋಕ್ ಮಾಡಲೇಬೇಕಿತ್ತು. ಅದು ಕಡಿಮೆ ಆಗ್ತಿರ್ಲಿಲ್ಲ. ಕುಡಿದ ವಿಷಯ ಹಾಗೆ ಸ್ನೇಹಿತರು ಒಟ್ಟು ಸೇರಿದರೆ 9 ಗಂಟೆ ಸ್ಟಾರ್ಟ್ ಮಾಡಿದರೆ ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿ ತನಕ ಕುಡಿದು ಮಧ್ಯವಸನ ಆಗಿದ್ದೆ ತುಂಬ. ಅದು ಸರಿ. ಆ ಸಮಯದಲ್ಲಿ ನನ್ನ ಅಕ್ಕನ ಮನೆಯಿದ್ದ, ಅಕ್ಕನಿಗೂ ನನ್ನ ಭಾರವಾಗಿ ಆಗಿದೆ. ನನಗೆ ಎಲ್ಲಿ ಕೆಲಸ ಸಿಗ್ತಿಲ್ಲ. ಗಲ್ಫ್ ರಾಷ್ಟ್ರಕ್ಕೆ ಪ್ರಯತ್ನ ಮಾಡ್ತೀನಿ, ಯಾವ ಗಲ್ಫ್ ಹೋದರೂ ನನಗೆ ವೀಸಾ ಹತ್ತಿರ ಬರ್ತದೆ, ಕೆಲಸ ಲಾಸ್ಟಿಗೆ ಸಿಗೋದೇ ಇಲ್ಲ ವೀಸಾ. ಹಾಗೆ ಹೇಗೆ ಒಂದು ಮೈಮ್ ಏರಿಯಾದಲ್ಲಿ ನಾನು ಹೋಗಿ ನಿಂತೆ. ಫುಟ್ಬಾತ್ದಲ್ಲೂ ನಾನು ಮಲಗಿದೆ, ಹುಡುಗರ ಸಂಗಡ ನಾನು ಮಲಗಿಬಿಟ್ಟೆ. ಯಾಕಂದರೆ ಕೈಲಿ ಹಣ ಇಲ್ಲ. 60,000 ರೂಪಾಯಿ ಇತ್ತು, ಅದು ಅಕ್ಕನ ಕೈಲಿದೆ, ನನ್ನ ಕೈಲಿಗೆ ಏನಿಲ್ಲ. ವೀಸಕ್ಕಾಗಿ ತಂದದ್ದು ಹಣ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ಅದರ ಮಧ್ಯದಿಂದ 20,000 ರೂಪಾಯಿ ಖರ್ಚಾಗಿದೆ. 40,000 ರೂಪಾಯಿ ಮಾತ್ರ ನನ್ನ ಜೀವನದಲ್ಲಿ ಗಳಿಸಿದ್ದು ಅಲ್ಲಿ ಉಂಟು. ಅಂಥ ಸ್ಥಿತಿಯಲ್ಲಿ ಇರುವಾಗ ಒಂದು ಬಾಡಿಗೆ ರೂಮ್ ಮಾಡಿ ನಿಂತೆ. ಸ್ನೇಹಿತನ ಊಟವನ್ನು ಕೊಡ್ದಿದ್ದ ಆಗಿದೆ. ಅಲ್ಲಿ ಇರುವಾಗ ನನಗೆ ಒಂದು ಸಮಸ್ಯೆ ಸ್ಟಾರ್ಟ್ ಆಯಿತು ಹೊಟ್ಟೆ ಕೆಳಗೆ ಸೈಡಲ್ಲಿ. ಆಗ ಒಬ್ಬ ಪಂಡಿತ ಹೇಳಿದ್ರು, ನಿಮಗೆ ಒಂದು ಸ್ನೇಹಿತರ ಒಟ್ಟಿಗೆ ನಾನು ರೂಮಲ್ಲಿ ನಿಲ್ಲಕ್ಕೆ ಆರಂಭ ಮಾಡಿದೆ. ಆಗ ಇವರಿಗೊಂದು ಏನೋ ಒಂದು ನೋವು ಸ್ಟಾರ್ಟ್ ಆಯ್ತು ನನಗಿಲ್ಲಿ. ಅದು ಸ್ಟಾರ್ಟ್ ಏನಕ್ಕಾಯ್ತು ನಿಮ್ಮದಾಗಿ ನೆನೆಸಿಕೊಳ್ಳಿಕ್ಕೆ ಬಿದ್ದೆ. ಹಾಗೆ ಒಬ್ಬರು ಸ್ನೇಹಿತರು ಹೇಳಿದ್ರು, ಅಲ್ಲಿ ಕುಡಿತಾ ಇದ್ದಲ್ಲ ನಾವು, ಕುಡಿದು ಇದೆ ನಮ್ಮ ಜೀವನ, ಇಲ್ಲಿ ಸ್ವಲ್ಪ ದಿನ ಇರೋದು. ಹಾಗೆ ಎನಿಸಿದೆ. ನೋವು ಆರಂಭವಾಯಿತು. ಈಗ ನೋವು ಆರಂಭ ಏನಪ್ಪ ಅಂತ ಎನಿಸಿದೆ. ಸಹಿಸಿಕೊಳ್ಳಿಕ್ಕೆ ಆಗಲ್ಲ ಅಂತ ನೋವು ಬಂತು. ಒಂದು ಎನಿಸಿದೆ, ಇನ್ನು ಬದುಕುಳಿದು ಏನು ಉಳಿದಿದೆ, ಇದ್ದದ್ದು ಎಲ್ಲ ಖಾಲಿಯಾಗಿದೆ. ಇನ್ನು ಮನೆಗೆ ಹೋಗೋ ಪರಿಸ್ಥಿತಿ ಇಲ್ಲ. ಮನೆಯಲ್ಲೂ ನನಗೆ ಯಾವುದೇ ಕೋಪರೇಟ್ ಇಲ್ಲ. ಯಾಕೆ ಸುಮ್ಮನೆ ನಾಚಿಕೆಟ್ಟವನಾಗಿ ಮನೆಗೆ ಹೋಗಬೇಕು, ಯಾಕೆ ಈ ರೀತಿ ಬದುಕಬೇಕು ಅಂತ ಎನಿಸಿ ಒಂದು ದಿವಸ ಇಂಥ ಆಲೋಚನೆ ಮಾಡಿದೆ, ಖಂಡಿತ ಇವತ್ತು ಸಾಯ್ಬೇಕು. ಮೈ ಮೇಲೆ ಕೂತ್ಕೊಂಡು ಅದೇ ಕುಡುಗುತನ. ಸ್ವಲ್ಪ ಕುಡಿದು ಟೈಟ್ ಆದೆ. ರಾತ್ರಿ 12:30 ಗಂಟೆಗೆ ಟ್ರೈನ್ ಬರ್ತಾ ಇರ್ತಲ್ಲ, ಅದೇ ಕುತ್ತಿಗೆ ಕೊಟ್ಟು ಸಾಯು ಅಂತೇಳಿ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಿದ್ದೇನೆ. ನನ್ನೊಬ್ಬ ಸ್ನೇಹಿತರು ಅಲ್ಲಿ ನಿಲ್ತಾನೆ. ನಿಮ್ಮ ಹಾಗೆ ಒಂದು ಬ್ಯಾಂಡಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ಬರುವಾಗ 12 ಗಂಟೆ 1 ಗಂಟೆ 3 ಗಂಟೆ ರಾತ್ರಿಗೆ ಅವರು ಹೊತ್ತಿಗೆ ಬರುವುದು. ಅವನು ಬರುವ ಮೊದಲು ಎದ್ದುಕೊಂಡು ನಾನು ಹೋಗಬೇಕು ಅಂತ ಆಲೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನನಗೆ ಗೊತ್ತು. ನಾನು ಹೇಗೆ ಅಲ್ಲೇ ಮಲಗಿ ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ. ನಿದ್ದೆ ಮಾಡಿದ್ದೆ, ಅಲ್ಲೇ ನಿದ್ದೆ ಬಿಟ್ಟಿದ್ದೇನೆ. ಬೆಳಿಗ್ಗೆ ಹೇಳುವಾಗ ನೋಡ್ತಾನೆ ಸಾಯ್ತಾನೆ, ಸತ್ತಿದ್ದಾನೆ ಎಂಬುದಾಗಿ. ಅಷ್ಟು ಪ್ರಿಪರೇಷನ್ ಆಗಿ ನಾನು ಕೂತ್ಕೊಂಡಿದ್ದೇನೆ. ಹೀಗೆ ಸಾಯ್ತಾನೆ. ಅದು ಸಹ ಅದು ಫಲಿಸಲಿಲ್ಲ. 2 ದಿವಸ ಬಿಟ್ಟು ಪುನಃ ನಾನು ಪ್ರಯತ್ನ ಮಾಡಿದೆ. ಕುಡಿಲಿಲ್ಲ, ಏನಿಲ್ಲ. ಅಂದರೆ ಫುಲ್ ಮೈಂಡ್ ಬ್ಲಾಂಕ್ ಆಗಿದೆ, ನಂದು ಡೆಡ್ ಆಗಿದೆ. ಸಾಯೋದೇನು, ಏನು ಮನೆಗೆ ಹೋದ ನಾಚಿಕೆ ಪರಿಸ್ಥಿತಿ, ಯಾರ ಮುಂದೆ ಹೋಗುವಂಥ ಪರಿಸ್ಥಿತಿ ಇಲ್ಲ.
ಅಣ್ಣಂದ್ರ ಮುಂದೆ ಹೋಗೋದು ಯಾರೋ ಎಲ್ಲ ಉನ್ನತ ಸ್ಥಿತಿಯಲ್ಲಿ ಇದ್ದಾರೆ, ನಾನು ಒಬ್ಬ ಕಡು ಬಡವ, ನಾನೇನು ಹೋಗಿ ಏನು ಮಾಡೋದು. ಒಂದು ಕಡೆ ನನ್ನ ಕೆಟ್ಟ ದಾಸನಾದ ನಿಮಿತ್ತ ನಾನು ಬಡತನ ಅನುಭವಿಸಬೇಕಾಯಿತು. ಆದರೆ ಗಳಿಗೆಲ್ಲ ನಾನು ಕುಡಿಲಿಲ್ಲ, ಏನೂ ಮಾಡಲಿಲ್ಲ. ಅಷ್ಟು ರೆಡಿಯಾಗಿ 12 ಗಂಟೆ ಹೊತ್ತಿಗೆ ತನಕ ನಾನು ಕೂತ್ಕೊಂಡಿದ್ದೇನೆ. ಇನ್ನು ಎದ್ದು ನಾನು 5 ಮಿನಿಟ್ ಒಳಗೆ ಎದ್ದುಕೊಂಡು ಹೋಗುವಂತ ನೋಡುವಾಗ ಅಲ್ಲೇ ನನಗೆ ನಿದ್ದೆ ಬಂದಿದ್ದೆ. ನಿದ್ದೆ ಬಂದದ್ದು, ಅದು ನಿದ್ದೆಯಲ್ಲಿ ನಾನು ಇದ್ದ ನನಗೆ ಗೊತ್ತಿಲ್ಲ. 2 ಕೈಗಳು ನನ್ನ ಕುತ್ತಿಗೆ ಇಸುಗುವುದನ್ನು ನೋಡ್ತಾ ಇದ್ದೆ. ಅದರ ಒಟ್ಟಿಗೆ ನಾನು ಹೋರಾಟ ಮಾಡ್ತಿರೋದನ್ನು ನೋಡ್ತಾ ಇದ್ದೇನೆ. ಅದು ಹೋರಾಟ ಅಂತ ಹೇಳಿದ್ರೆ ಮನುಷ್ಯರ ಒಟ್ಟಿಗೆ ಯಾವ ರೀತಿ ಹೋರಾಡ್ತಾನೋ ಆ ರೀತಿ ನಾನು ಹೋರಾಡ್ತಾ ಇದ್ದೆ. ನಿಂತುಕೊಂಡು ಹೋರಾಡೋದನ್ನು ನೋಡ್ತಿದ್ದರೆ ನನಗೇನೋ ವಸ್ತು ಕಾಣ್ತಾ ಉಂಟು, ಅದು ನನಗೆ ಹಿಡಿತಾ ಇದೆ, ದೂಡ್ತಾ ಇದೆ, ಏನೇನೋ ಮಾಡ್ತಾ ಇದೆ. ಆ ಸ್ಥಿತಿಯಲ್ಲಿ ಹಿಡಿದು ಒಂದು ಮನುಷ್ಯರ ಕೈ ಹಿಡಿದಾಗಿದ್ದ ಅನುಭವ ನನಗಿದೆ. ಅದು ತೆಗೆದು ನನಗೆ ಬಿಸಾಡ್ದು ಅಂತ ನನಗೆ ಗೊತ್ತು. ಆ ಸಮಯದಲ್ಲಿ ಬಾಯಲ್ಲಿ ಒಂದು ಬಂತು, ನನಗೆ ಎಷ್ಟು ನೀನು ಸಮಸ್ಯೆ ಮಾಡ್ತೀವೋ ಅಷ್ಟು ನಾನು ದೇವರ ಬಳಿಗೆ ನಾನು ನಡೆಯುತ್ತೇನೆ ಎಂಬುದಾಗಿ. ಯಾಕೆ ಬಂತು ದೇವರ ಮಾತನ್ನು ಹೇಳಿ ಬಾಯಲ್ಲಿ ಬಂತು. ನಾನು ಯೇಸುವಿನ ಕಡೆಗೆ ಹೋಗ್ತಾ ಇದ್ದೇನೆ. ಅದು ಮರ್ತೋಗಿದ ಬಡವರ ಸೇವೆ ಎಲ್ಲ ಮಾಡ್ತೇನೆ ಅಂತೇಳಿ ಆ ಸಮಯದಲ್ಲಿ ಬಂದು ಮನುಷ್ಯ ಅಂತ ಹೇಳಿದ್ದೇನೆ. ಅದು ಇಲ್ಲಿ ಬರುವ ವಿಷಯನೇ ಬೇರೆ ಇದೆ. ಇನ್ನು ಬದುಕುಳಿ ಏನು ಮಾಡಬೇಕು, ಏನು ಉಳಿದಿದೆ ಜೀವಿತದಲ್ಲಿ ಎಂಬುದಾಗಿ ಈ ಸಮಯದಲ್ಲಿ ಅಂತ ಮಾಡಿದೆ. ಆ ಸ್ಥಿತಿ ದಾಟಿ ಹೋಯ್ತು ನಂದು. ಆ ಜಗಳ ಅವ್ರ ಜಗಳ ಏನಾಯಿತು. ಆದರೆ 2ನೇ ದಿವಸ ಮಧ್ಯಾಹ್ನ ಹೊತ್ತಿಗೆ ಏನೂ ಗೊತ್ತಿಲ್ಲ, ನಾನು ಕೆಳಗೆ ಹೋಗುವಾಗ ಸ್ನೇಹಿತರು ಹೇಳಿದ್ರು, ನೀನು ಎಂಥ ಅವಸ್ಥೆ ಮಾಡಿ, ಯಾಕೆ ನೀನು ಬದುಕಿದ್ದು, ಏನು ಪ್ರಯೋಜನ ನೀನು. ವಾಪಸ್ಸು ಬಂದೆ, ಏನೂ ಗೊತ್ತಿಲ್ಲ, ನಿಂತಲ್ಲೇ ಮೊಣಕಲಾಕಿದ್ದೇನೆ ಆ ರೂಮಿನೊಳಗೆ. 2.5 ಗಂಟೆ ನಾನು ಹುಟ್ಟಿದಿನಿಂದ ಆ ತನಕದ ಪಾಪ ಏನು ಇದೆ ನಾನು ಅರಿಕೆ ಮಾಡಿದ್ದೇನೆ. ಹೌದಾ? ಏನಕ್ಕೋ ಏನು ನನಗೆ ಗೊತ್ತಿಲ್ಲ, ಅಷ್ಟು ನನಗೆ ಕೂಗ್ತಾ ಇದ್ದೆ. ಜೀವನದಲ್ಲಿ ಅಷ್ಟು ನಾನು ಕೂಗ್ಲಿಕ್ಕಿರಲಿಲ್ಲ. ಆಲ್ ಆಫ್ ಸಡನ್ ಇದು ಸ್ಟಾರ್ಟ್ ಆಫ್ಟರ್ ಸಡನ್ ಆಗಿ ನಾನು ಕೂಗ್ಲಿಕ್ಕೆ ಆರಂಭ ಮಾಡಿದ್ದೆ. ಯಾಕಂದ್ರೆ ಗೊತ್ತಿಲ್ಲ, ಎಲ್ಲ ನಾನು ಫುಲ್ಲು ಐಸಲ್ಲಿ ಬರಪಲ್ಲಿ ಇಟ್ಟಂಥ ಒಂದು ನನಗೆ ಅನುಭವ ಯಾರೋ ಒಬ್ಬ ವ್ಯಕ್ತಿ ನನ್ನ ಮುಂದೆ ನಿಂತಂಥ ಅನುಭವ. ಆ ಸ್ಥಿತಿಯಲ್ಲಿ ನಾನು ಕೂಗ್ತಾ ಇದ್ದೆ, ದೇವರೇ, ನನ್ನ ಬಾಯಲ್ಲಿ ಯೇಸುಸ್ವಾಮಿ ಎಂದು ಬಾಯಲ್ಲಿ ಬರ್ತಾ ಇದೆ. ಅಂಥ ಸ್ಥಿತಿಯಲ್ಲಿ ಆಗುವಾಗ 1-2.5 ಗಂಟೆ ಆಗಿ ನಾನು ಮೊಣಕಲಾಗಿದೆ ನಾನು ಇದ್ದೇನೆ. ಅದೆಲ್ಲ ಮುಗಿದ ಮೇಲೆ ಅದು ಬರಪಿನ ಅನುಭವ ಹೋಯಿತು, ಒಂದು ಬಿಸಿ ಅನುಭವ ಹೋಯಿತು. ಎದ್ದು ಸಮಾಧಾನದಲ್ಲಿ ಇದ್ದೆ, ಸಮಾಧಾನ ಆಯಿತು ನನಗೆ. ನೀವು 10 ಎಲ್ಲ ಪಾಪದ ವಿಷಯದಲ್ಲಿ ಮಾತಾಡಿ ಅದನ್ನು ಕೆಟ್ಟ ಅಭ್ಯಾಸ ಹೋಗಲಿಲ್ಲ. ಪುನಃ ನಾನು ಕುಡಿತಾ ಇದ್ದೆ. ಆಗ ಒಬ್ಬ ಯೌವನಸ್ಥನ ಅವಳ ಬಳಿಗೆ ಬಂದ. ಅಂದರೆ ನನ್ನ ಸ್ನೇಹಿತವ, ಈಗ ನಮ್ಮ ಊರಿನವರೇ, ಶಂಕರಪುರದವರೇ. ಅವರು ನನಗಿಂತ ತುಂಬ ಚಿಕ್ಕ ಪ್ರಾಯದವರು. ಅವ್ರು ಹಿಡಿದು, ಬ್ರದರ್, ನೀವು ಕುಡುಗುತನ ಬಿಡಬೇಕು, ಸಿಗರೇಟ್ ಬಿಡಬೇಕು, ಎಲ್ಲ ಕೆಟ್ಟ ಚಾದಿಂದ ಹೊರಗೆ ಬರಬೇಕು, ನೀನು ಈ ಸ್ಥಳದಲ್ಲಿ ನೀನು ನಿಲ್ಲಬಾರದು, ನೀನು ಪುನಃ ಮನೆಗೆ ನೀನು ಹಿಂತಿರುಗಿ ಹೋಗಬೇಕು ಅಂತ ಹೇಳಿದ್ರು. ಅದು ಏನು ಜೀವನ ರೀ, ಸಾಯ್ಬೇಕೆಂದು ಪ್ರಯತ್ನ ಮಾಡ್ತೀವಿ, ಸಾಯ್ಲಿಕ್ಕೂ ಆಗಲ್ಲ, ಇಲ್ಲಿ ಬದುಕಲಿಕ್ಕೂ ಬೇರೆ ಆಸರೆ ಇಲ್ಲ, ಏನು ಮಾಡಬೇಕು ಕಾಣುತ್ತೆ ಇಲ್ಲ ಅಂತ. ನಿನಗೆ ಗೊತ್ತಿಲ್ಲವ, ನಿನ್ನ ದೇಹವು ದೇವರ ಆಲಯ ಅಂತೇಳಿ 1 ಕೊರಿಂಥರು 16 ಏನು ಹೇಳ್ತದೆ ಬ್ರದರ್, ನಿಮ್ಗೆ ಗೊತ್ತಾ, ಓದಿದ್ದೀರ ಅಂತ. ಅದನ್ನು ಬಿಡಿರಿ, ಅದು ಮನುಷ್ಯರ ಮಾತುಗಳು ನನಗೆ ಬೇಡ, ನೀವು ಓದಿ ನೋಡಿ, ಆಗ ನಿಮಗೆ ಅರ್ಥವಾಗುತ್ತೆ ಅಂತ. ಒಂದು ಗಾರ್ಡನಲ್ಲಿ ನಡೆದಾಡ್ತಾ ಇದ್ದು ಆ ಸಮಯದಲ್ಲಿ ಒಂದು ಹೇಳಿದಂಥ ಒಂದು ವಾಕ್ಯ, ಇದು ಪ್ರಕಟಣೆ 3:20 ಅವರು ಹೇಳಿದರು, ಈಗ ನಾನು ಮಾತಾಡೋದಲ್ಲ, ಇದು ಯೇಸುಸ್ವಾಮಿ ನಿಮ್ಮ ಹೃದಯದ ಭಾಗ ಬಡಿತಾ ಇದ್ದಾನೆ, ನೀವು ತೆರೆದು ಕೊಟ್ಟರೆ ಯೇಸು ನಿಮ್ಮೊಳಗೆ ಪ್ರವೇಶಿಸ್ತಾನೆ, ಆಗ ನಿನಗೆ ಗೊತ್ತಾಗೋದು ಅಂತ ಹೇಳಿದ್ರು. ಸರಿ ಅಂತೇಳಿ ಬೈಬಲ್ ಕೊಟ್ಟರು. ಬೈಬಲ್ ಒಂದು ವಾಕ್ಯ ನೋಡಿದೆ, ಅದೇ 1 ಕೊರಿಂಥರು 16 ಅದನ್ನು ಓದಿದಾಗ ನನಗೆ ಮನಸ್ಸು ತುಂಬ ಸಮಾಧಾನ. ಅಂದರೆ ನಾನು ದೇವರ ಆಲಯವಾಗಿದ್ದೇನೆ, ನಾನು ಅದನ್ನು ಹಾಳು ಮಾಡಬಾರದು, ಹಾಳು ಮಾಡಿದ ದೇವರು ನಾಶಪಡಿಸುತ್ತಾರೆ. ನಾನು ಹೇಳಿದೆ, ನಾಶಪಡಿಸಿದ ಅಷ್ಟೇ ಅಲ್ಲ, ನಾಶ ಆಗುವಂಥ ಅದು ಪುನಃ ತಿರುಗಿ ಅಂತ ಮನಸ್ಸು ಬರ್ತಾ ಉಂಟು. ಸಾಯ್ದಲ್ಲ ಒಂದು ದಿವಸ ಅಂತ ಸಾಯ್ದಲ್ಲ ಪುನಃ ತಿರುಗಿ ಪ್ರಕರಣ 3:20 ಹೃದಯ ಭಾಗದಲ್ಲಿ ಬಡಿತಿದ್ದೀನಲ್ಲ ನೋಡು ಅಂತೇಳಿ ಅಷ್ಟೇ ಅವರು ಸಹೋದರೊಂದು ವಾಕ್ಯ ಹೇಳಿಕೊಂಡು ಹೋದರು. ಇನ್ನೊಬ್ಬರು ಸಭೆಗೆ ಹೋಗುವಂಥ ವಿಶ್ವಾಸಿಯೊಬ್ಬರು ಹಿರಿಯರು ನನಗೆ ಸಿಕ್ಕಿದ್ರು. ಅವಳಿಗೆ ನಮ್ಮ ಸಭೆ ಹೀಗೆ ಸಭೆ ಇದೆ, ಅಲ್ಲಿ ಬರಬೇಕಂತ ನಾನು ಅಲ್ಲಿಗೆ ಹೋಗಿ ಆರಂಭಿಸಿದೆ. ಈ ಕೆಲವು ವಾಕ್ಯ ಕೇಳಲಿಕ್ಕೆ ನನಗೆ ಸಿಕ್ಕಿತ್ತು. ಆಗ ಈ ವಾಕ್ಯ ಕೇಳುವಾಗ ನನ್ನ ಜೀವಿತದಲ್ಲಿ ಪರಿವರ್ತನೆ ಆದಾಗೆ, ಸ್ವಲ್ಪ ಪರಿವರ್ತನೆ ಕಾಣದಾಗೆ ಆಯಿತು. ಆದರೆ ಕುಡುಕುತನ ಬಿಟ್ಟು ಹೋಗಲಿಲ್ಲ, ಇಲ್ಲಿ ನೋವುಂಟು. ಹಾಗೆ ಈಗ ಹೇಳಿ ನಾನು ಪುನಃ ಊರಿಗೆ ಬಂದೆ. ಊರಿಗೆ ಬಂದ ಸ್ನೇಹಿತರೊಬ್ಬರು ಇದ್ದರು, ಇಂಜಿನಿಯರು. ಅವರು ಒಟ್ಟಿಗೆ ಮಂಗಳೂರಿಗೆ ಡಾಕ್ಟರ್ ಹೇಳಿದ್ರು, ಇಲ್ಲಿ ನೀವು ಪ್ರಾಬ್ಲಮ್ ಇದೆ, ಅದು ಮೆಡಿಸಿನ್ ಸರಿ ಮಾಡ್ಬೋದು, ದೊಡ್ಡ ಪ್ರಾಬ್ಲಮ್ ಇತ್ತು, ಏನೋ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ ಅಂತೇಳಿ. ಅದೇ ದಿವಸ ನನ್ನ ಪ್ರಕಾರ ಫೆಬ್ರವರಿ 19ನೇ ತಾರೀಕು
1999 ಅದು ಸಹ ಏನು ಪ್ರಾಬ್ಲಮ್ ಎಂದು ಗಟ್ಟಿ ಕುಡಿದಿದ್ದೀನಿ ಟೈಟ್ ಆಗಿ. ಸರಿ ಆಯ್ತು. ಡಾಕ್ಟರ್ ಏನು ಸರಿ ತೊಂದರೆ ಎಲ್ಲ ಹೇಳಿದ್ದಾರೆ? ಗಟ್ಟಿ ಕುಡಿದು ಬಂದಿದ್ದೇನೆ. ಫೆಬ್ರವರಿ 20 ನನ್ನ ಸ್ನೇಹಿತರು ಈಗ ಗರ್ಭರಾಷ್ಟ್ರದಲ್ಲಿ ಇದ್ದಾರೆ. ಮೊದಲು ಇಲ್ಲಿ ಸಭೆಯಲ್ಲಿ ಅವರು ಇದ್ದರು, ಮೊದಲು ಈಗ ಗರ್ಭರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಆಪ್ತನಾಗಿದ್ದವರು. ಅವ್ರು ಹೇಳಿದ್ರು, ನೀನು ನಂಬುವ ದೇವ್ರು ನಾನು ನಂಬಬೇಕು, ನೀನು ಆರಾಧಿಸುವ ದೇವ್ರು ನಾನು ಆರಾಧಿಸಬೇಕು, ಹೇಗೆ ನನಗೆ ಹೇಳುತ್ತೆ. ಆಗ ಹೇಳಿದ್ರು ಅವರು, ಸರಿ ಪಾಸ್ಟ್ ಹತ್ರ ಹೋಗು ಅಂತ ಹೇಳಿದ್ರು. ಆಗ ಅವ್ರು ಪಾಸ್ಟ್ ಆಗಿರಲಿಲ್ಲ, ಸಭೆ ಆರಂಭವೂ ಆಗಲಿಲ್ಲ ಆ ಸಮಯದಲ್ಲಿ. ಆಗ ಸ್ಟಾರ್ಟಿಂಗ್ ಮೂಮೆಂಟ್ ಇರುತ್ತೆ. ಆಗ ನಮ್ಮ ಪಾಸ್ಟ್ ಹೇಳಿದ್ರು, ಅಂದರೆ ಅವರು ಸಹೋದರ ಪಾಸ್ಟ್ ಹೋಗ್ತಿದ್ರು. ಪಾಸ್ಟಿನ ಪರೀಕ್ಷೆ ಚಿಕ್ಕಂದಿನಿಂದ ಉಂಟು, ಬೇರೆ ಕರೆಯವರೇ. ಆ ಸಮಯದಲ್ಲಿ ಪಾಸ್ಟ್ ಹೇಳಿದ್ರು, ಒಂದು ದಿನ ನಾನು ನಿನ್ನ ಒಂದು ಸ್ಥಳ ಕರೆದುಕೊಂಡು ಹೋಗ್ತೇನೆ, ಅಲ್ಲಿ ಅವ್ರ ಸಾಕ್ಷಿ ಕೇಳಿ ಮತ್ತೆ ನಿನ್ನ ಇಷ್ಟ ಏನು ಮಾಡಬೇಕು, ಯಾವ್ದು ನಿನ್ನ ಇಷ್ಟ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ನಾವು ನನ್ನ ಸ್ನೇಹಿತ, ಇವನು ನನ್ನ ಆಪ್ತ ಸ್ನೇಹಿತ. ನಾನು ಹೇಳಿದೆ, ನೋಡು, ಕುಡಿಲಿಕ್ಕೆ ಇಲ್ಲದಿದ್ರೆ ಪರವಾಗಿಲ್ಲ, ಸ್ಮೋಕಿಂಗ್ ನನಗೆ ಬೇಕೇ ಬೇಕು, ಒಂದೇ ಸಲ ಬಿಡ್ಲಿಕ್ಕೆ ನನಗೆ ಸಾಧ್ಯವಿಲ್ಲ. ಆಯ್ತು, ನಿನ್ನ ಇಷ್ಟ ಅಂತ ಹೇಳಿ ಇದನ್ನು ಕರೆದುಕೊಂಡು ಒಂದು ಪೆರಂಬಳ್ಳಿ ಮುಂದೆ ಅಲ್ಲಿ ಒಂದು ಜಾಗಕ್ಕೆ ನಾವು ಅಲ್ಲೊಂದು ಸಹೋದರಿ ಸಾಕ್ಷಿ ನಾನು ಕೇಳಿದೆ. ಕೇಳುವಾಗ ನನಗೆ ಏನೋ ಜೀವಿತದಲ್ಲಿ ಒಂದು ಸಂತೋಷ ಉಂಟು, ಒಂದು ಅನುಭವ ನನಗೆ ಉಂಟಾಯಿತು. ಆ ಸಮಯದಲ್ಲಿ ನನ್ನ ಪಾಸ್ಟರ್ ನನಗೆ ಯೇಸುಬೇಕು, ನಾನು ಅಂಗೀಕರಿಸಬೇಕು. ನಾನು ಅಲ್ಲಿ ಅಂಗೀಕರಿಸುವಂಥ ಅವಕಾಶ ಸಿಕ್ಕಿದ್ದು, ನಾನು ಅಂಗೀಕರಿಸಿದೆ. ನಾನು ನಾನು ಹೇಳ್ತೇನೆ, ಉಡುಪಿ ಪಟ್ಟಣ ಬರುವ ತನಕ ನಾನು ಸ್ಮೋಕಿಂಗ್ ಮಾಡಬೇಕೆಂಬ ಆಸೆ ನನ್ನಲ್ಲಿ ಇತ್ತು. ಕಡಪಾಡಿ ದಾಟುವಾಗ ನಾನು ಮರೆತು ಹೋಗಿದ್ದೇನೆ. ಸ್ಮೋಕಿಂಗ್ ಮಾಡದೆ ಮರ್ತೋಯ್ತು. ಸ್ಮೋಕಿಂಗ್ ವಿಷಯದಲ್ಲಿ ಮರೆತೇ ಹೋಗಿ ನಾನು ಬೇಕು ಎಂಬುದಂತ ಆಟ ಇದ್ದದ್ದು. ನಾನು ಅಲ್ಲಿ ಕಡಪಾಡಿ ದಾಟುವಾಗ ನಾನು ಮರೆತು ಹೋಗಿದ್ದೇನೆ. ನನ್ನ ಸ್ನೇಹಿತರು ಬಂದು ಎಲ್ಲಿ ಶಂಕರಪ್ಪ ಪಟ್ಟಣದಲ್ಲಿ ಬಂದು ಸ್ಕೂಟರ್ ನಿಲ್ಲಿಸಿದ್ದಾನೆ. ಆತನು ಯಾಕೆ ನಿಲ್ಲಿಸಿದ್ರು ನನಗೆ ಗೊತ್ತಿಲ್ಲ. ನಾನು ಎದ್ದು ಕೆಳಗೆ ಇಳಿದು ನನ್ನ ಅಂಗಡಿಗೆ ಹೋಗಿದ್ದೇನೆ. ಆ ಅಂಗಡಿಯ ಸಹೋದರಿ ಈಗ ಸಹ ಅಂಗಡಿ ಇದೆ. ಅವ್ರು ಯಾವ ಹೋಗುವಾಗ ಒಂದು ಗೋರ್ಟಾಗ 2 ಸಿಗರೇಟ್ ಪಕೆಟ್ ಅವ್ರ ಮೇಲೆ ಇಡ್ತಿದ್ರು. ಇಲ್ಲದಿದ್ದರೆ ಬಾಯಿಗೆ ಬಂದಾಗ ಅವನು ಮಾತಾಡ್ತಿದ್ದ. ಆ ದಿವಸ ಅವನು ಕೇಳ್ತಾರೆ, ಏನು ಬಂದದ್ದು, ಏನು ಬೇಕಂತ ಕೇಳ್ತಾ ಇದ್ದಾರೆ. ಕೇಳಿದವನು ನಾನು ಸಹ ಎನಿಸ್ತದೆ, ನಾನು ಅಲ್ಲಿ ಯಾಕೆ ಹೋಗಿದ್ದೇನೆ. ಪುನಃ ವಾಪಸ್ ಬಂದರೆ ಕಾಡಿಲಿ ಇವನು ಸುಳ್ಳು ನನ್ನ ಮನೆಗೆ ಬಿಟ್ಟು. ಅದೇ ಕಡೆಯ ದಿವಸ, ಅದೇ ಕಡೆಯ ದಿನ ತಮ್ಮ ಕಟ್ಟಲಿಲ್ಲ, ಏನು ನನಗೆ ಗೊತ್ತೇ ಇಲ್ಲ. ನಾನು ಸಿಗರೇಟ್ ಸೇರ್ತಾ ಇದ್ದನು. ಸಿಗರೇಟ್ ಎಲ್ಲಿಯವರು ಬಿಟ್ಟ ಕೂಡಲೇ ದಮ್ ಕಟ್ಟಿದಾಗೆ ಆಗುದು, ಏನು ಇರಲಿಲ್ಲ, ಬಾಯಿ ಚಪ್ಪೆ ಆದಾಗೆ ಆಗುದು. ನೋಡ್ತಿದ್ರು ಏನೋ ಆಗ್ಬೋದೋ ಇವನಿಗೆ ಅಂತ. ಅಲ್ಲ, ಬಾಯಿ ಚಪ್ಪೆ ಆದಾಗೆ ಆಗುದು, ಏನು ಇರಲಿಲ್ಲ, ಯಾವ ಅನುಭವ ನನಗೆ ಇರಲಿಲ್ಲ. ನಾನು ಅದಕ್ಕೆ ನೋಡಿ, ನಾನು ಇದಕ್ಕೆ ಹೇಳೋದು ಏನಂತ ಹೇಳಿದ್ರೆ, ನೀವು ಮದ್ಯಪಾನ ಬಿಡುವುದಾದ್ರೂ, ಸಿಗರೇಟ್ ಎಳೆಯೋದು ಬಿಡುವುದಾದ್ರೂ ನಿಮ್ಮ ಸ್ವ ಆಲೋಚನೆಯಿಂದ ಬಿಟ್ಟರೆ ಇಂಥದೆಲ್ಲ ಅನಾಹುತಗಳು. ಯಾವಾಗ ನೀವು ಕ್ರಿಸ್ತೇಸು ಸ್ವಾಮಿನ ಅಂಗೀಕರಿಸಿಕೊಳ್ಳುತ್ತೀರೋ, ಆತನು ನಿಮ್ಮ ಬಲಹೀನವಾದ ಸ್ಥಳದಲ್ಲಿ ಬಲವಾಗ್ತಾನೆ. ಅದು ವ್ಯತ್ಯಾಸ ಇರುವಂಥದ್ದು. ನಿಮಗೊಂದು ಬಲಹೀನತೆ ಇತ್ತು, ಏನಂದರೆ ಕುಡಿತದ ಚಟ. ನಿಮಗೊಂದು ಬಲಹೀನತೆ ಇತ್ತು, ಅದು ಸಿಗರೇಟ್ ಎಳೆಯುವಂಥದ್ದು. ಯಾವಾಗ ಕ್ರಿಸ್ತೇಸು ಸ್ವಾಮಿ ನೀವು ಅಂಗೀಕರಿಸಿದರೂ, ಆಗ ಆತನ ಬಲಹೀನವಾದ ಸ್ಥಳದಲ್ಲಿ ನಿಂತುಕೊಂಡು ನಿಮಗೆ ಬಲ ಆಗ್ತಾನೆ. ನಿಮಗೆ ನೋಡಿ, ಬೇರೆ ಎಲ್ಲ ಯಾವುದೇ ಸಿಂಟಮ್ಸ್ ಇಲ್ಲ ನೋಡಿ, ಕುಡಿಯುವಂಥದ್ರದ್ದು, ಸಿಗರೇಟ್ ಎಳೆಯು, ಇದೆಲ್ಲ ಕೆಲವು ಕಡೆ ನಾವು ಕೇಳಿದ್ದೇವೆ, ಕುಡಿಯೋದ್ರಿಂದಾಗಿ ಹೀಗೆ ಆಯಿತು, ಸಿಗರೇಟ್ ಎಳೆಯೋದ್ರಿಂದ ಆಯಿತು. ಆದರೆ ಯಾವಾಗ ಸ್ವಾಮಿ ಆ ಬಲಹೀನವಾದ ಸ್ಥಳದಲ್ಲಿ ನಿಲ್ತಾನ, ಆಗ ಇದರದ್ದು ಅರಿವೇ ಇಲ್ಲದಾಗೆ ಆಗ್ತದೆ. ಇದು 1998ನೇ ಇಸವಿ, ಹೌದು 99ನೇ ಇಸವಿ. 99ನೇ ಇಸವಿಯಲ್ಲಿ ನೀವು ಯೇಸು ಸ್ವಾಮಿ ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಿರಿ. ಇದಕ್ಕಿಂತ ಮೊದಲು, ಸ್ವಲ್ಪ ಮೊದಲು ನೀವು ನಿಮ್ಮ ಪಾಪಗಳಿಗೋಸ್ಕರ ನೀವು ಒಬ್ಬರೇ ಇರುವಾಗ ಪಶ್ಚಾತ್ತಾಪ ಪಟ್ಟಿರಿ ಅಲ್ಲ. ಆದರೆ ಈ ಸ್ಥಳದಲ್ಲಿ 99ನೇ ಇಸವಿಯಲ್ಲಿ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿರಿ. ಮತ್ತೇನಾಯಿತು ಬದಲಾವಣೆ? ಅದೇ ಬದಲಾವಣೆ. ಪುನಃ ತಿರುಗಿ ಬೊಂಬೆ ಪಟ್ಟಣಕ್ಕೆ ಹೋದೆ. ಅಲ್ಲೊಂದು ಸಭೆಯಲ್ಲಿ ನಾನು ಕೆಲವು ದಿನ ನಾನು ಬೆಳೆದೆ. ಅಲ್ಲಿಂದ ನನಗೆ ಕೆಲವು ಟೀಚಿಂಗ್ಗಳು, ಅವರದ್ದು ಹೇಳುವಂಥದ್ದು ನನಗೆ ಇಷ್ಟವಾಗ್ತಿರಲಿಲ್ಲ. ಅವರ ಮಧ್ಯದಲ್ಲಿ ನಮ್ಮ ಮಧ್ಯೆ ತರ್ಕವಾಗ್ತಿತ್ತು. ಕಡೆಗೆ ಎನಿಸಿದ್ದು, ಇನ್ನು ಗರ್ಭರಾಷ್ಟ್ರಕ್ಕೆ ಹೋಗೋದು ಪ್ರಯತ್ನ ಮಾಡೋದು ಬೇಡ, ದೇವರಿಗೆ ಇಷ್ಟ ಇಲ್ಲದಿದ್ದರೆ ನಾನು ಪ್ರಯತ್ನ ಮಾಡೋದು ವ್ಯರ್ಥ ಅಂತ ಪುನಃ ನಾನು ತಿರುಗಿ ನನ್ನ ಮನೆಗೆ ಹಿಂದಿರುಗಿ ಬಂದೆ. ಮತ್ತು ಇಲ್ಲಿ 2000 ಇಸ್ವಿಯಲ್ಲಿ ಸಭೆ ಆರಂಭವಾಯಿತು. ಸಭೆ ಪಾಲಕರೊಟ್ಟಿಗೆ ನಾನು ಸೇವೆ ಮಾಡ್ತೇನೆ, ಅವರೊಟ್ಟಿಗೆ ನಾನು ಇದ್ದೆ. ಅದರ ಚಿಕ್ಕ ಪ್ರಾಯದವರು, ಅದರಲ್ಲಿದ್ದೆ. ಮನೆಯಲ್ಲಿದ್ದೆ. ತುಂಬ ಕಷ್ಟದ ಪರಿಸ್ಥಿತಿ, ಅಂದರೆ ಅವರು ಏನು ಕೊಡ್ತಾರೋ ಅದನ್ನು ತಿನ್ನಬೇಕಾಗಿತ್ತು ಪರಿಸ್ಥಿತಿ. ಯಾಕಂದರೆ ಕೈಯಲ್ಲಿ ದುಡಿತ ಏನು ಇರಲಿಲ್ಲ. ದೇವರು ಪುನಃ ನನ್ನ ಜೀವಿತ ಒಂದು ಬದಲಾವಣೆ ತರಲಿಕ್ಕೆ ಆರಂಭ ಮಾಡಿದರು. ಮದುವೆ ಆಗುವಂಥ ಆಸೆ ನನ್ನ ಮನಸ್ಸಲ್ಲಿ ಬಂತು 2000 ಇಸ್ವಿಯಲ್ಲಿ. ನಾನು ಪಾಸ್ಟ್ ಹೇಳಿದ್ರೆ ಒಂದು ಮದುವೆ ಆಗಬೇಕು, ಇನ್ನು ಪ್ರಾಯ ಆಗ್ತೈತೆ, 33 ವರ್ಷ ನಡೀತದೆ ನನಗೆ.
ಮದುವೆ ಆಗಬೇಕಂತ. ಪಾಸ್ಟರ್ ನೋಡುವ ಆಗ್ಬೋದು ಅಂದರೆ ಪಾಸ್ಟಿಗೆ ಆಸೆ ಮೊದಲು ಪಾಸ್ಟಿಗೆ ಮದುವೆ ಆಗಲಿಲ್ಲ, ಅವ್ರು ಸೇವನಿಸ್ತಾರೆ. ಮತ್ತು ಪಾಸ್ಟರ್ದು 2000 ಇಸ್ವಿಯಲ್ಲಿ ಪಾಸ್ಟರ್ದು ಮದುವೆ ಆಯಿತು. ಪಾಸ್ಟರ್ ಅಂದರೆ ಸುನಿಲ್ ಜಾನ್ ಡಿಸೂಜ. ಸುನಿಲ್ ಜಾನ್ ಡಿಸೂಜ ಮದುವೆ 2000 ಇಸ್ವಿಯಲ್ಲಿ ಆಯಿತು. ನಾನು 2001 ಇಸ್ವಿಯಲ್ಲಿ ಜನವರಿ ನನ್ನ ಮದುವೆ ಆಯಿತು. ನಿಮ್ಮ ಮದುವೆ ಸಹ ಆಯಿತು. ನಾನು ಮದುವೆ ಆಗೋದಷ್ಟು ನೋಡ್ಲಿಕ್ಕೆ ಹೋದರೆ ನಾನು ಆ ವಿದ್ಯಾವಂತ, ನಾನು 8ನೇ ಕ್ಲಾಸ್ ಕಲಿತವನು, ನನ್ನ ಮಿಸ್ಸಸ್ ಡಿಗ್ರಿ ಆದವಳು, ಒಬ್ಬಳೆ ಮಗಳು ತಂದೆ ತಾಯಿಗೆ. ನನಗೆ ಆಗ ಸಮಯದಲ್ಲಿ ನನ್ನ ಕೈಲಿ ಕೆಲಸ ಇಲ್ಲ, ಏನಿಲ್ಲ. ಅದು ಅಚ್ಚರಾಗಿ ಆಗಿ ಒಂದು ಸುದ್ದಿ ಬಂತು, ಒಂದು ಹುಡುಗಿ ಇದೆ, ಬೇಕಾದ್ರೆ ನೋಡಿಕೊಂಡು ಹೋಗಿ ಎಂಬುದಾಗಿ. ಮತ್ತು ನಾನು ಮತ್ತು ಬಾಬಂಕಲು ಅಲ್ಲಿ ಹೋಗಿದ್ದೆವು. ನೋಡೋಕೆ ಇಷ್ಟವಾಯಿತು. ಆಗ ಅವರ ಹತ್ರ ನಾನು ಎಲ್ಲ ವಿಷಯ ಹೇಳಿದ್ದೇನೆ. ನೋಡಿ ಈಗ ಕೆಲಸ ಇಲ್ಲ, ನನ್ನ ಪರಿಸ್ಥಿತಿ ಹೀಗಿದೆ, ಮತ್ತು ಕೊಡೋದು ಬಿಡೋದು ನಿಮ್ಮ ಇಷ್ಟ. ನಂಬಲಿಕ್ಕೆ ಹೋದ್ರೆ ಕೈಲಿ ಇರೋದು 40,000 ರೂಪಾಯಿ. ನಾನು ಹೇಳಿದಲ್ಲ, ದುಡಿದ್ರೆ 40,000 ರೂಪಾಯಿ ನನ್ನ ಕೈಯಲ್ಲಿ ಉಳಿದಿದೆ. ನಂಬಿಕೆ ನಾನು ಹೇಳಿದ್ದೇನೆ, ದೇವರು ಸಹಾಯ ಮಾಡ್ತೇನೆ. ಅವರು ಒಪ್ಪಿಕೊಂಡು ಮದುವೆಯೂ ನಡೆಯಿತು. ಮದುವೆ ಆಗೋ ಸಮಯದಲ್ಲಿ ಯಾರು ನನಗೆ ಸಪೋರ್ಟ್ ಇಲ್ಲ. ಸಭೆಯನ್ನು ಬಿಟ್ಟು ಯಾರು ನನಗೆ ಮನೆಯಿಂದ ಯಾವ ರೀತಿ ಸಪೋರ್ಟ್ ಇಲ್ಲ. ಅಣ್ಣ ತಮ್ಮದರಾಗಲಿ ಮನೆಯವ್ರದ್ದಾಗಲಿ ಯಾರೋ ಒಬ್ಬರು ನನಗಾಗಿ ಇದಕ್ಕಾಗಿ ಯಾಕಂದ್ರೆ ನೀವು ಆಗ ಪ್ರಾರ್ಥನೆ ಕಡೆ ಬಂದದ್ರಿಂದ ಮಾತ್ರ. ಅದೊಂದು ದೊಡ್ಡ ಕ್ರೈಮ್ ಆಗ್ತದೆ. ವಿರೋಧಗಳು ತುಂಬ ಇದ್ದವು. ಅದೊಂದು ದೊಡ್ಡ ಕ್ರೈಮ್. ಮನೆಯಲ್ಲಿ ಬರೀ ತೆಗೆದುಹಾಕದ ವ್ಯಕ್ತಿ ನಾನು. ಎಲ್ಲ ಅಸಹ್ಯ ಕಾರ್ಯದಲ್ಲಿ ಇದ್ದಂಥ ವ್ಯಕ್ತಿ ನಾನು. ನನ್ನ ಅಣ್ಣ ತಮ್ಮದರಾಗಿ ನನ್ನ ಸಹೋದರ ಆಗಿ ಇರಲಿಲ್ಲ, ನಾನೊಬ್ಬನು ಮಾತ್ರ. ಇಂಥ ಸ್ಥಿತಿ ನನಂದರೆ ಒಂದು ಬೇಡ ಸಲ್ಲದ ಕೈಯಲ್ಲಿ ಇದ್ದಂಥ ಜೀವಿತದಲ್ಲಿ ಇದ್ದವನು ನಾನು. ಕುಟುಂಬದಲ್ಲಿ ಎಲ್ಲರೂ ನನಗೆ ಅಸಹಿಸಿದ್ರು, ನಿಮ್ಮನ್ನು ಇಷ್ಟಪಡ್ತಿರ್ಲಿಲ್ಲ. ಕುಡುಕತನ, ಸಿಗರೇಟು, ಕೆಲಸ ಇಲ್ಲ ಅಂದರೆ ಸಿಟ್ಟು ಬರುವುದು, ಬೇಗ ಕೈಯಲ್ಲಿ ಸಿಕ್ಕಿದಲ್ಲಿ ಹೊಡೆದು ಬಿಡುವುದು, ಇದರ ಸ್ವಭಾವದ ವ್ಯಕ್ತಿ. ಇವನೊಟ್ಟಿಗೆ ನಮಗೆ ಯಾವ ಸಂಬಂಧ ಹಿಡಿದುಕೊಳ್ಳುವುದು ಬೇಡ ಎಂಬುದಾಗಿ ಅವರು ಬಂದಿದ್ದು ಎನಿಸಿಕೊಂಡು ನನಗೆ ದೂರ ಮಾಡ್ತಿದ್ದರು. ಮದುವೆ ಆಗೋ ಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ 40,000 ರೂಪಾಯಿ ನಾನು ಏನು ಮಾಡಲಿ, ಅದು ಹಣ ಸಾಕಾಗ್ತದೆ ಊಟಕ್ಕೆ ಇಲ್ಲೋ ನನಗೆ ಗೊತ್ತಿಲ್ಲ. ಅದು ನಮಗೆ ಹೇಳಿದ್ದೇನೆ. ಎಲ್ಲ ನೋಡ್ಲಿಕ್ಕೆ ಹೋದರೆ ನನ್ನ ಕೈಯಲ್ಲಿ ಖರ್ಚಾಗಿದೆ ಎಲ್ಲ ಮದುವೆ ಕಾರಣ ನನ್ನ ಪ್ರಾರ್ಥನೆ ದೇವರೇ ನನ್ನ ಕೈಯಲ್ಲಿ ಏನಿಲ್ಲ, ಅದು ನನ್ನ ಕಂಡು ಬಿದ್ದ ಹೊರತು ಯೋಶಪಟ್ಟನಾಗಲಿ ಪ್ರಾರ್ಥನೆ ಮಾಡ್ತೇನೆ. ಅದು ದೇವರು ತನ್ನ ಪ್ರಾರ್ಥನೆ ಕೇಳಿ ನನಗೆಲ್ಲ ಇದು ಮದುವೆ ಕಾರ್ಯಕ್ರಮದ ಖರ್ಚಾಗಿದ್ದು ಖಾಲಿ 3,000 ರೂಪಾಯಿ. ನನ್ನ ಕೈಯಲ್ಲಿ ಹೋದಂಥ ಖರ್ಚು ಖಾಲಿ 3,000 ರೂಪಾಯಿ. ಓಕೆ. ಈ ಸ್ಥಿತಿನ ನನಗೆ ಇದರದ ಮೇಲೆ ನನಗೊಂದು ಗಂಡು ಮಗು ನಿಮಗೆ ಹುಟ್ಟಿದ್ದು. ಅವನ ಹೆಸರು ಶಾರೋನ್ ಅಂತೇಳಿ. 9th ಕ್ಲಾಸಲ್ಲಿ ಓದ್ತಾ ಇದ್ದೇನೆ. 9th. ನಾನು ಎನಿಸಿಕೊಳ್ಳಲು ನನ್ನ ಮದುವೆ ಆಗುತ್ತೇನೆ. ನನ್ನ ಜೀವಿತ ನೋಡುವಾಗ ನನ್ನ ಮದುವೆ ಆಗ್ಬೋದು, ನನಗೊಂದು ಮಗ ಆಗ್ಬೋದು, ನನಗೆ ಸ್ವಂತ ಮನೆ ಸಿಗುವುದು ಎಂದು ನಾನು ನೆನೆಸಿಕೊಳ್ಳಲಿಲ್ಲ. 2003 ಇಸ್ವಿಯಲ್ಲಿ ನನಗೆ ಮನೇಲಿ ತುಂಬ ತೊಂದರೆಗಳು ಬಂತು. ತೊಂದರೆ ಅಂದರೆ ತುಂಬ ವಿರೋಧ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ, ಮನೇಲಿ ನಿಲ್ಲಕ್ಕೂ ಸಾಧ್ಯವಿಲ್ಲ. ಅಂಥ ಸ್ಥಿತಿಯಲ್ಲಿ ನನಗೆ ಹಾದು ಹೋಗಬೇಕಾಯಿತು. ಎಲ್ಲರೂ ಸಹೋದರರಿಗೆ ಸಪೋರ್ಟ್ ಕೊಟ್ಟರು, ನಿನಗೆ ಏನು ಕೊಡೋದಿಲ್ಲ, ನೀವು ಹೋಗಬೇಕು. ನಾನು ಎಲ್ಲಿಗೆ ಹೋಗಲಿ, ಮನೆ ಎಂಬುದು ನನಗೆಲ್ಲ ಒತ್ತಬೇಕು, ಹೋಗ್ಬೇಕು, ಅತ್ತೆ ಮಾವನ ಮೇಲೆ ನಿಲ್ಲಬೇಕು, ಅದು ನಾನು ಸಿದ್ಧನಿರಲಿಲ್ಲ. ಇಂಥ ಸ್ಥಿತಿಯಲ್ಲಿರುವಾಗ ನಾನು ಪ್ರಾರ್ಥನೆ ಒಂದು ಮಾಡ್ತೀನಿ, ದೇವರೇ ನಾನು ಬಾಡಿಗೆ ಮನೆಯಲ್ಲಿ ನಿಲ್ಲುವುದಿಲ್ಲ, ನನಗೆ ಕುಡಿದ್ರೆ ನೀವು ಸ್ವಂತ ಮನೆ ಕೊಡಬೇಕು, ಆ ಸ್ವಂತ ಮನೆಯಲ್ಲಿ ನಾನು ವಾಸಿಸಬೇಕು. ಒಂದು ಮನೇಲಿ ಇರುವಾಗ ಹೆಂಡತಿ ತೊಟ್ಟಿ ಇರುವಾಗ ಗುಲಾಮನಾಗಿ ಜೀವಿಸಬೇಕು. ಯಾಕಂದರೆ ಅವ್ರ ಧರ್ಮ ಕಾರ್ಯದಲ್ಲಿ ನಾನು ಎಲ್ಲರೂ ಪಾಲ್ಗೊಳ್ಳಬೇಕಾಗಿತ್ತು. ಯಾಕಂದರೆ ಮನೇಲಿ ಮನೇಲಿ ಇರುವಾಗ ನಾನು ಪಾಲ್ಗೊಳ್ಳಲೇಬೇಕಲ್ವ. ಅವ್ರ ಹಬ್ಬಗಳು ಬರ್ತವೆ, ಸತ್ತವರದ್ದು ಜೀವದ್ದು ಏನೋ ಬರ್ತದೆ, ಅದೆಲ್ಲಕ್ಕೆ ನಾನು ಪಾಲ್ಗೊಳ್ಬೇಕಾಗಿತ್ತು. ಎಲ್ಲಕ್ಕೆ ಪಾಲ್ಗೊಳ್ಬೇಕು. ಯಾಕಂದರೆ ಅವರು ಊಟ ಮಾಡುವಾಗ ನಾವು ಊಟ ಮಾಡಬೇಕು, ನಾವು ಬೇಯಿಸುವಾಗ ನಾವು ಒಟ್ಟಿಗೆ ಬೇಯಿಸ್ಕೊಂಡು ಹೆಲ್ಪ್ ಮಾಡಬೇಕು. ಇಂಥ ಪರಿಸ್ಥಿತಿ ಅದು ನಾನು ಯಾವ ಹೆಂಡತಿ ನಾನು ಮತ್ತು ಹೆಂಡತಿ ಪ್ರಾರ್ಥನೆ ಮಾಡಿ ಹೇಳ್ತೀನಿ, ದೇವರೇ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡಿ. ಇನ್ನು ಸಹ ಐಗುಪ್ತ ಜೀವಿತ ನಮ್ಮದಲ್ಲ, ನಮಗೊಂದು ನೂತನ ಜೀವಿತ ಕೊಟ್ಟಿದ್ದೆ. ಇನ್ನು ಸಹ ಇಲ್ಲಿ ಉಳಿದು ನಾವು ಉತ್ತಮವಾದದ್ದಲ್ಲ ಅಂತೇಳಿ ಕೂಗಿ ನಾವು ಪ್ರೇರಣೆ ಮಾಡ್ತಿದ್ವಿ. ಒಂದು ದಿವಸ ಇದೆ ಜಗಳ ಆಗಲಿಕ್ಕೆ ಒಂದು ಒಳ್ಳೆಯದಕ್ಕೆ ಆಯಿತು. ಅಂದರೆ ಅಣ್ಣ ತಮ್ಮದ ಮೇಲೆಲ್ಲ ಜಗಳ ಶುರು ಆಯಿತು ಜೀವನ ಮಾಡೋ ವಿಷಯದಲ್ಲಿ. ತಂದೆ ತಾಯಿಗೆ ನನ್ನ ಅಣ್ಣನಿಗೆ ಎಲ್ಲ ಕೊಡಬೇಕೆಂದ್ರೆ ಇವು ಜಾತಿ ಬಿಟ್ಟವನು, ಇವರೊಟ್ಟಿಗೆ ವಾಸಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಇಂಥ ಸ್ಥಿತಿಯಲ್ಲಿ ಅವರಿದ್ದು ಎಲ್ಲರೂ ಅವರಿಗೆ ಸಪೋರ್ಟ್ ಆಗಿ ನಿಂತರು. ಅದು ನಾನು ಹೇಳಿದ್ದು, ನಿನ್ನೊಟ್ಟಿಗೆ ಯಾರು ಇಲ್ವಾ ಅಂತ ಕೇಳಿದ್ರು. ಚಿಕ್ಕಪ್ಪ ಎಲ್ಲ ಬಟ್ಟು ಮಟ್ಟಿಗೆ ಚಿಕ್ಕಪ್ಪ ಬಂದಿದ್ದರು. ನಾನು ಹೇಳಿದೆ, ನನ್ನ ತಂದೆ ತಾಯಿ ಒಟ್ಟಿಗೂ ನನ್ನ ಸಹೋದರ ಒಟ್ಟಿಗೂ ನೀವಿದ್ದೀರಿ, ನನಗೆ ಉಂಟು ಮಾಡಿದ ಸರ್ವಶಕ್ತನಾದ ಯೇಸು ನನ್ನ ಒಟ್ಟಿಗಿದ್ದಾನೆ, ನಿಮಗೆ ಕಾಣೋದಿಲ್ಲ, ಅದು ನಾನು ಅನುಭವಿಸ್ತಾ ಇದ್ದೇನೆ. ನಿಮಗೆ ಏನು ಮಾತಾಡಲಿಕ್ಕಿದೆ ಅದು ನೀವು ಮಾತಾಡಿಕೊಳ್ಳಿ, ಹಾಗೆ ನೀವು ಕೊಡಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ಕೋರ್ಟ್ ಕಚೇರಿಗೆಲ್ಲ ಹೋದರು, ಅಲ್ಲಿ ಸಹ ಅವ್ರಿಗೆ ಯಾವುದೇ ಫಲ ಸಿಗಲಿಲ್ಲ. ಕಡೆಗೆ ಅವ್ರು ಹೇಳಿದರು, ಅವರನ್ನು ನೀವು ಮನೆಯಿಂದ ಹೊರಗೆ ತೆಗಿಬೇಕಾದ್ರೆ
ಅವ್ರಿಗೆ ಏನು ಕೊಡಲಿಕ್ಕೆ ಅದು ನೀವು ಕೊಟ್ಟು ನೀವು ಕಳಿಸಬೇಕು, ವಿನಃ ನಿಮಗೆ ಹೊರಗೆ ತೆಗಿಲಿಕ್ಕೆ ಯಾವ ಕಾರಣವೂ ಅದಕ್ಕೆ ಇಲ್ಲ ಅಂತ. ಕಡೆಗೆ ಚರ್ಚೆಗಳಾಯಿತು, ಕೊಡುವುದಿಲ್ಲ ಎಂಬುದಾಗಿ ಪುನಃ ಅದೇ ರೀತಿಗೆ ಬಂತು. ಆದರೆ ದೇವರು ತಾಯಿಯನ್ನು ಬದಲಾಯಿಸಿದರು, ಮನಸ್ಸನ್ನು ಬದಲಾಯಿಸಿದರು. ಎಲ್ಲ ವಿರೋಧವಿದ್ದ ಸಮಯದಲ್ಲಿ ತಾಯಿಯ ಮುಖಾಂತರ ಹೇಳಿದರು, ಇವರಿಗೆ ಕೊಡುವುದನ್ನು ಅವ್ರಿಗೆ ಕೊಡಬೇಕು, ಆತ ನನ್ನ ಮಗನಲ್ವಾ ಅಂತ ಹೇಳಿ. ಹಾಗೆ ಅದರಲ್ಲಿ ನಾನು ಸಿಕ್ಕುತ್ತ ಕಾಲ 2,25,000 ಮಾಡ್ತೇನೆ. ಅದರಲ್ಲಿ ನಾನೊಂದು ಸ್ಥಳ ತೆಗೆದುಕೊಳ್ಬೋದು, ವಿನಃ ಮನೆ ಕಟ್ಟಲಿಕ್ಕೆ ಇಲ್ಲ. ಆದ್ರೂ ಸಹ ಮನೆ ಕಟ್ಟುವಂಥ ನಿರೀಕ್ಷೆ ನನ್ನ ಇರಲಿಲ್ಲ. ಆದರೆ ದೇವರದ್ದು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಬಾಡಿಗೆ ಮನೆ ನಿಲ್ಲಿದ್ದಲ್ಲ. ಹೀಗೆ ಸ್ಥಿತಿಯಲ್ಲಿ ಇರುವಾಗ ನಮ್ಮ ಸಭಾಪಾರ್ಗ ಸುನಿಲ್ ಜಾಗ ಇತ್ತು, ತಂದೆಯ ಜಾಗದಲ್ಲಿ. ಅಲ್ಲೊಂದು 15 ಸೆಂಟ್ ಜಾಗ ತೆಗೆದುಕೊಂಡೆ ಮನೆ ಕಟ್ಟಲಿಕ್ಕೂ ಇಳಿದೆ. ನನ್ನ ಸ್ನೇಹಿತೊಬ್ಬರಿದ್ದು ಕಾಂಟ್ರಾಕ್ಟರ್, ನಾನು ಹೇಳಿದ್ದು, ನೋಡಿ ಬ್ರದರ್, ನನ್ನ ಕೈಯಲ್ಲಿ ಇಷ್ಟೇ ಹಣ ಇರೋದು, 2,25,000 ನನ್ನ ಮಾತ್ರ ಕೈಯಲ್ಲಿ ಇರೋದು, ವಿನಃ ಅದಕ್ಕೆ ₹1 ನನ್ನ ಕೈಯಲ್ಲಿ ಇಲ್ಲ. ನಾನು ಆ ಸಮಯದಲ್ಲಿ ಒಂದು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಉಡುಪಿಯಲ್ಲಿ. ನಮ್ಮ ಕುಟುಂಬದವರದೇ, ಅವ್ರ ಒಟ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಆದರೆ ಸಂಬಳ ಸಿಗುವುದು ನೆನೆಸಿಕೊಳ್ಳೋದ್ರೆ ನಾನು ಕೆಲಸ ಮಾಡೋ ಕಾಲ ಒಂದು ₹2,500 ಸಂಬಳಕ್ಕೆ. ಗಲ್ಪರ್ಷದಲ್ಲಿ 23,000 40,000 ದುಡಿದ್ರು ನಾನು ಇಲ್ಲಿ ಬಂದು 2,500 ಸಂಬಳಕ್ಕೂ ನಾನು ವಿದ್ಯನಾಗಿ ನಾನು ಕೆಲಸಕ್ಕೆ ನಿಂತೆ. ಯಾಕಂದರೆ ಅಂಥ ಪರಿಸ್ಥಿತಿ. ಅದು ಮನೆ ಕಟ್ಟುವ ಸಮಯದಲ್ಲಿ ಅರ್ಧ ಮನೆ ಕಟ್ಟಿ ಆಗಿದೆ. ನನಗೆ ಬಾವಿ ಎಂಬುದಿರಲಿಲ್ಲ, ಸ್ವಲ್ಪ ಅಷ್ಟರದ್ದೇ ಮನೆ ಬಾವಿಯ ನೀರಲ್ಲಿ ನಾನು ಮನೆ ಕಟ್ತಾ ಇದ್ದೆ. ಅರ್ಧದಲ್ಲಿ ಬಂದು 3/4 ವರ್ಷ ನನ್ನ ಮನೆ ಮುಗಿದಿದೆ. ಮತ್ತು ಮುಂದೆ ಹೋಗ್ಲಿಕ್ಕೆ ನನ್ನ ಕೈಯಲ್ಲಿ ಹಣ ಇಲ್ಲ. ನನ್ನ ಹೆಸರು ಸಹೋದರರು ತಂದೆ ಏನು ಸಪೋರ್ಟ್ ಕೊಡ್ಬೋದು ಎನ್ನೇ ಎಸಿಕೊಳ್ತಾ ಇದ್ದೆ. ಆದರೆ ಯಾರೂ ಆ ಸಮಯದಲ್ಲಿ ಮುಂದೆ ಬರಲಿಲ್ಲ. ನಾನು ಅಷ್ಟೇ ಯಾವಾಗಲೂ ಆ ಮನೆ ಒಳಗೆ ಬಂದು ಕೂಗ್ತಾ ಇದ್ದೆ, ದೇವರೇ ನನಗೆ ಈ ಮನೆ ಕಟ್ಟಿಕೊಡುವಂತ ನೀನು. ಸಭಾಪಾಲಕರು ಅದಕ್ಕಾಗಿ ಪ್ರಾರ್ಥನೆ ಮಾಡಿದರು. ಆ ಫೋಟೋ ಜನಕ್ಕೆ ಹೋಗ, ದೇವರೇ ಇದು ನೀನೇ ಕಟ್ಟಿಸೋದು, ಅದು ನೀನೇ ಕಟ್ಟಿ ಮುಗಿಸು. ಆ ಸಮಯದಲ್ಲಿ ಹಣ ಇರಲಿಲ್ಲ. ಪ್ರಾರ್ಥನೆ ಮಾಡಿಕೊಂಡು ನಾನು ಇಷ್ಟೇ ಪ್ರಾರ್ಥನೆ, ದೇವರೇ ಕೈಯಿದ್ದೆ ಕಾಲು ಇದ್ದಾದ ಬಲಹೀನತೆ, ನನ್ನ ಕಣ್ಣುಗಳ ದೇವರು ನಿನ್ನಾಗಿ ನೋಡ್ತವೆ. ಇಷ್ಟು ಪ್ರಾರ್ಥನೆ ಮಾಡಿ ಯಾವ ಹೋಗಿ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಕೆಲಸ ನನ್ನ ಕುಟುಂಬದ ಮಧ್ಯದಲ್ಲಿ ನಾನು ಕೆಲಸ ಮಾಡಿದ್ರು. ನನ್ನ ಕೀಳು ಬಟ್ಟೊಂದು ಕೆಲಸ, ತೊಂದರೆ ಇಲ್ಲ, ಕೆಲಸಕ್ಕೆ ಒಂದು ಕೆಲಸ ಅಷ್ಟೇ ನನಗೆ ಕೊಟ್ಟಿದ್ರು. ಪ್ರಾರ್ಥನೆ ಮಾಡಿ ಪಾಸ್ಟರ್ ಮನೆ ಮುಂದಿಂದ ನಾನು ಯಾವಾಗಲೂ ಹೋಗೋದು, ಅಕ್ಕನ ಮನೆಗೆ ಹೋಗಿ ಪಾಸ್ಟರ್ದು ತಂದೆಯ ಮನೆ ಮುಂದೆ ಹೋಗೋದು. ಆ ಸಮಯದಲ್ಲಿ ಒಂದು ಸೇವಕರು ಬಂದಿದ್ದರು. ಆ ಸಮಯದಲ್ಲಿ ಪಾಸ್ಟರ್ ಹೇಳಿದ್ರು, ನೀನು ಪ್ರಾರ್ಥನೆ ಮಾಡಿಕೊಂಡು ಹೋಗು ಅಂತ ಹೇಳಿದ್ರು. ಅಲ್ಲಿ ಪ್ರಾರ್ಥನೆ ಮಾಡುವ ಅವರು ಬಂದದ್ದು ಮಾತ್ರ ಸೇವಕರು ಬಂದು ಕೈ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ನೀವು ಹೇಳಿದ್ರು, ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ, ನೀನು ಮನೆ ಕಟ್ತಾ ಇದ್ದೀಯ. ಅವ್ರಿಗೆ ಗೊತ್ತಿಲ್ಲ, ಪಾಸ್ಟರ್ ನನ್ನ ಪ್ರಕಾರ ಮೊದಲನೇ ಸರಿ ನೋಡೋದು, 4,000 ಮೊದಲನೇ ಸರಿ ನೋಡೋದು, ಮನೆ ಕಟ್ತಾ ಇದ್ದೆ. ಆದರೆ ನಿನ್ನ ಪ್ರಾರ್ಥನೆಯು ದೇವರ ಮುಂದೆ ನಿಂತಿದೆ. ಇದು ಮನೆ ನಾನೇ ಕಟ್ಟಿದ್ದು, ನಾನೇ ಕಟ್ಟಿ ಮುಗಿಸುತ್ತೇನೆ. ನೀನು ಚಿಂತನಾಗಬೇಡ, ನನ್ನ ಮೇಲೆ ಬಿಟ್ಟು ನಿಶ್ಚಿಂತನಾಗ. ಅದೇ ಭರವಸೆಯಿಂದ ನಾನು ನಂಬಿಕೊಂಡು ಪ್ರಾರ್ಥನೆ ನನ್ನ ಕೆಲಸಕ್ಕೆ ಹೋಗ್ತಿದ್ದೆ. ಮುಂದೆ ತಂದೆ ಬಂದು ನನ್ನ ಮಗನ ಕೈ ರಚ್ಚಿ, ನನ್ನ ಮಗ 1.5-2 ವರ್ಷದ ಮಗ, ಕೈಲೊಂದು ಚೆಕ್ ತೆಗೆದು ಕಳಿಸಿಕೊಟ್ಟಿದ್ದೆ 2ನೇ ದಿವಸ. ನೆಲಕ್ಕೆ ಟೈಲ್ಸ್ ಹಾಕಲಿಕ್ಕೆ ನನ್ನ ಲೆಕ್ಕದಲ್ಲಿ ಹಣ ತಗೊಂಡು. ಓಕೆ. ಇನ್ನೊಂದು ನನಗೆ ₹10,000 ಕಡಿಮೆ ಆಗ್ತಾ ಇದೆ. ಅಕ್ಕ ಒಂದು ಸರಿ ಹೇಳಿದ್ರು, ಬಾವ ಬಂದಿದ್ರು ಊರಿಗೆ, ಅವ್ರು ಬಂದು ಹೇಳಿದ್ರು, ಇನ್ನೆಷ್ಟು ನಿಮ್ಗೆ ಖರ್ಚಿಗೆ ಬಾಕಿ ಇದೆ, ನನ್ನ 10,000 ಬಾಕಿ ಇದೆ ಅಂತ. ಎಲ್ಲ ಕಟ್ಟಿ ಮುಷ್ಟಿ ಹಿಡಿದಿದ್ದವರು. ಆ ಸಮಯದಲ್ಲಿ ಪ್ರಾರ್ಥನೆ ಮುಖ ದೇವರು ಅವರ ಕೈಯನ್ನು ಮುಷ್ಟಿಯನ್ನು ಬಿಡಿಸಿದೆ. ಪುನಃ ಮನೆ ಸಂಪೂರ್ಣ ಗುಡಿಸುವಂಥ ದೇವರು ಕೃಪೆ ಕೊಟ್ಟರು. ಅದನ್ನೊಂದು 1,000 ಸ್ಕ್ವೇರ್ ಫೀಟ್ ಮನೆ ದೇವರು ಕಟ್ಟುವಂಥ ದೇವರು ಕೃಪೆ ಕೊಟ್ಟರು. ನಿರೀಕ್ಷೆ ಇಲ್ಲ, ಕಲ್ಪನೆ ಬಿಡಿದದ್ದು ನನ್ನ ಕೈಯಲ್ಲಿ ಏನಿಲ್ಲ. ನಾನು ಬರಿದಾದ ಸ್ಥಿತಿಯಲ್ಲಿ ಬಂದವನು, ಒಂದು ಬಟ್ಟೆ ಇಲ್ಲದವನಾಗಿ ನಾನು ಬಂದದ್ದು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಒಂದು ಹಾಕಿದಂಥ ಬಟ್ಟೆಯಲ್ಲಿ ನಾನು ಗರ್ಭಾಷ್ಟ್ರ ಬಿಟ್ಟು ಬಂದಿದ್ದೇನೆ, ಏನಿಲ್ಲ. ಆದರೆ ಯಾವಾಗ ಬಟ್ಟೆ ಹಾಕುವ ಎಂಬುದರಲ್ಲಿ ನನ್ನ ಕೈಯಲ್ಲಿ ಬಟ್ಟೆ ಇಲ್ಲ. ಬೊಂಬೆ ಪಟ್ಟಣದಲ್ಲಿ ಒಂದು ನಾನೇನು ₹10,000 ಉಳಿದಿತ್ತು ಅಕ್ಕನ ಕೈಯಲ್ಲಿ, ಅಲ್ಲಿ ತೆಗೆದುಕೊಂಡೆ. ನಾನು ಶೂಟ್ ತೆಗೆದುಕೊಂಡಿದ್ದೆ, ಪ್ಯಾಂಟ್ ಶರ್ಟ್ ತೆಗೆದುಕೊಂಡು ಒಂದು ಶೂಟ್ ತಗೊಂಡೆ. ಶೂಟ್ ಯಾಕಂದರೆ ನಾನು ಸತ್ತ ಮೇಲೆ ನಾನು ಹೆಣಕ್ಕೆ ಹಾಕಲಿಕ್ಕೆ ಅಂತ ನಾನು ಅಕ್ಕನಿಗೆ ಹೇಳಿ ಬಂದಿದ್ದೆ. ಆ ದೇವರು ಹೆಣಕ್ಕೆ ಹಾಕಲಿಕ್ಕೆ ಕೊಡಲಿಲ್ಲ, ನಿಮಗೆ ಒಳ್ಳೆ ಮದುವೆಗೆ ಹಾಕಲಿಕ್ಕೆ ದೇವರು ಬಹಳ ಒಳ್ಳೆಯಿತ್ತು. ನಿಮ್ಮ ದೇವರು ಮಾಡಿದ ₹1 ಸಾಲವಿಲ್ಲದೆ ದೇವರು ಕಟ್ಟಿಸುವಂತೆ ನನಗೆ ಮಾಡಿದ್ರು. ನೋಡಿ, ಇದೇ ಬದುಕು. ಏನಂತ ಹೇಳಿದ್ರೆ, ಹುಟ್ಟುವಾಗಲೇ ನೀವು ಹುಟ್ಟಿದ ಸಮಯದಲ್ಲೇ ಡಾಕ್ಟರ್ನವರು ಅಥವಾ ಇನ್ನಿತರರು ಮಗು ಬದುಕುವುದಿಲ್ಲ ಅಥವಾ ಸತ್ತಿದೆ ಎಂಬುದಾಗಿ ಹೇಳಿದರು. ನಂತರ ನೀವು ಬೆಳೆದಿರಿ, ಎಲ್ಲ ಪಾಪದ
ಜೀವಿತಗಳಿಗೆ ಹೋದರೂ ದೇವರು ಅಲ್ಲಿಂದ ನಿಮ್ಮನ್ನು ಬಿಡಿಸಿ ತಂದನು. ದೇವರು ನಿಮಗೆ ಮಾನಸಾಂತರವನ್ನು ಕೊಟ್ಟನು, ರಕ್ಷಣೆ ಹೊಂದುವಂತೆ ಮಾಡಿದನು. ಮಾತ್ರವಲ್ಲದೆ ನೀವು ನನಸದ ರೀತಿಯಲ್ಲಿ ಮದುವೆ ಆಗುವಾಗೆ ದೇವರು ಕೃಪೆ ಕೊಟ್ಟ. ನಂತರ ಮನೆ ಕಟ್ಟುವಾಗೆ 2 ವಿಷಯಗಳು ಯಾವಾಗಲೂ ಹೇಳ್ತಾರೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಸೊ ಎರಡನ್ನು ನೀವು ಮಾಡುವಾಗೆ ದೇವರು ಕೃಪೆ ಕೊಟ್ಟ. ಈಗ ಆತನ ಸೇವೆಯಲ್ಲಿ ನೀವಿದ್ದೀರಿ, ಆತನನ್ನು ನಂಬಿಕೊಂಡು ಭರವಸೆ ಬಿಟ್ಟುಕೊಂಡು ಮುಂದೆ ನಡೆಯುತ್ತಾ ಇದ್ದೀರಿ. ಸೊ ಈಗ ನೀವು ಮಾಡ್ತಿರುವಂಥ ಸೇವೆ, ನೀವು ಆವತ್ತು ಜೈಲಲ್ಲಿ ಏನು ಕೇಳಿದಿರಿ ಅದನ್ನೇ ಮಾಡ್ತಾ ಇದ್ದೀರಿ. ಮಾನಸಿಕ ಅಸ್ವಸ್ಥರು, ನಿರ್ಗತಿಕರ ಮಧ್ಯದಲ್ಲಿ ಹೋಗಿ ಅವರಿಗೆ ಸೇವೆ ಮಾಡ್ತಿದ್ದೀರಿ, ಅವರಿಗೆ ಸಹಾಯ ಮಾಡ್ತಿದ್ದೀರಿ. ಮಾತ್ರಲ್ಲದೆ DGM ಸೇವೆ ಸಂಸ್ಥೆ ಮಾಡುವಾಗ ಅದರಲ್ಲಿ ನೀವು ಪಾಲುಗಾರರಾಗಿ ಅವರೊಟ್ಟಿಗೆ ದೇವರ ಸೇವೆಯಲ್ಲಿದ್ದೀರಿ. ಬಹಳ ಸಂತೋಷ. ನಾವು ಭಾಳ ಸಂತೋಷಿಸ್ತೇವೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳು ಇತರರ ಜೀವಿತಗಳಲ್ಲಿ ಅದ್ಭುತಗಳಾಗಲಿ ಮತ್ತು ಇತರರಿಗೂ ಈ ಸಾಕ್ಷಿ ಮೂಲಕವಾಗಿ ಸ್ಫೂರ್ತಿಯಾಗಲಿ, ದೇವರ ಮೇಲೆ ನಂಬಿಕೆಯು ಬಲಪಡಲಿ ಮತ್ತು ದೇವರನ್ನು ಎಲ್ಲ ವಿಷಯಗಳಿಗೆ ದೇವರನ್ನು ನಿರೀಕ್ಷಿಸುವಂಥ ಹೃದಯ ಕೊಡಲಿ. ಆತ್ಮಹತ್ಯೆ ಅದು ಕೊನೆಯಲ್ಲ, ಬದಲಾಗಿ ಆ ಆತ್ಮಹತ್ಯೆ ಮಾಡುವುದರ ಆಲೋಚನೆಯ ಬದಲಾಗಿ ಜೀವಿಸುವಂಥ ಆಲೋಚನೆ ಮುಂದೆ ಹೋಗುವುದಾದರೆ ನಮಗೆ ಹೆಚ್ಚಿನ ಆಶೀರ್ವಾದ. ಯಾಕಂದರೆ ಕಳಿಸಿದಾತನು ಕರಿಬೇಕೇ ಹೊರತು ನಾವಾಗಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ದೇವರ ವಿರುದ್ಧವಾಗಿ ನಾವು ದಂಗೆ ಎದ್ದಾಗೆ ಆಗ್ತದೆ. ಸೊ ದೇವರು ನೀವು ಆತ್ಮಹತ್ಯೆ ಮಾಡಲಿಕ್ಕೆ ಹೋಗುವಾಗಲೂ ಕೂಡ ನಿಮಗೆ ಒಳ್ಳೆ ಗಾಢ ನಿದ್ರೆ ಕೊಟ್ಟು ದೇವರು ಅದನ್ನು ಹೊರಗೆ ಬರುವ ಹಾಗೆ ತಪ್ಪಿಸಿದ. ನಿಮ್ಮ ಪತ್ನಿ ಹಾಗೂ ಮಗುಗೆ ದೇವರು ಆಶೀರ್ವಾದ ಮಾಡಲಿ, ಮುಂದಿನ ಜೀವಿತವು ನಿಮಗೆ ಉದ್ಧಾರ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಪ್ರಿಯರೇ, ನಾವಿಷ್ಟೊತ್ತು ಮಿಸ್ಟರ್ ಎಡ್ವರ್ಡ್ ಮೆನೆಜಸ್ ರವರೊಂದಿಗೆ ಸುದೀರ್ಘವಾಗಿ ನಾವು ಮಾತಾಡ್ತಿದ್ದೆವು. ದೇವರವರ ಜೀವಿತಗಳಲ್ಲಿ ಮಾಡಿದ ಕಾರ್ಯಗಳು, ಅದ್ಭುತಗಳ ಬಗ್ಗೆ ನಾವು ಮಾತಾಡ್ತಿದ್ದೆವು. ಇವರ ಬದುಕಿನಲ್ಲಿ ದೇವರು ಮಾಡಿದಂಥ ಅದ್ಭುತಗಳು ನಿಮ್ಮ ಬದುಕಿನಲ್ಲಿಯೂ ಮಾಡಲು ಶಕ್ತನಾಗಿದ್ದಾನೆ. ಅಥವಾ ಇದಕ್ಕಿಂತ ವಿಶೇಷವಾದ ಅದ್ಭುತಗಳನ್ನು ದೇವರು ನಿಮ್ಮ ಜೀವಿತಗಳು ಮಾಡಿರ್ಬೋದು. ಆದರೆ ಪ್ರತಿಯೊಂದು ಅದ್ಭುತಗಳು, ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ನಮ್ಮ ಸಾಕ್ಷಿಯನ್ನಾಗಿ ಆತನಿಗೋಸ್ಕರ ಇಡುವುದಾದರೆ ಆತನ ಅದರ ಮೂಲಕವಾಗಿ ಮಹಿಮೆಯನ್ನು ಹೊಂದುತ್ತಾನೆ. ಪ್ರಿಯರೇ, ಇಲ್ಲಿಯವರೆಗೆ ನೀವು ನಮ್ಮೊಂದಿಗಿದ್ದೀರಿ, ಇದು ನನ್ನ ಸಾಕ್ಷಿ ಅನ್ನುವ ಕಾರ್ಯಕ್ರಮದಲ್ಲಿ ಭಾಗಿಗೊಂಡಿರಿ. ನಿಮಗೆಲ್ಲರಿಗೂ ವಂದನೆಗಳು. ಆಶ್ರಯ ಟಿವಿಯ ಪರವಾಗಿ ನಾವು ಶುಭವನ್ನೇ ನಿಮಗೆ ಹಾರೈಸ್ತೇವೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾವು ನಿಮ್ಮನ್ನು ಸಂಧಿಸಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲಿಯವರೆಗೆ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮೊಂದಿಗಿರಲಿ. ಶುಭ ವಂದನೆಗಳು.